ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲಿನ ಪುಟಗಳಲ್ಲಿ ಯಾವುದೇ ಮುಖ್ಯವಾದ ವಿಚಾರ ಇಲ್ಲದೆ ಇರೋ ಕಾರಣ ನೇರವಾಗಿ ಎಡಿಟೋರಿಯಲ್ ಇಂದ ಪ್ರಾರಂಭಿಸ್ತಾ ಇದ್ದೇವೆ. ಮುಖ್ಯವಾದ ವಿಷಯ, ಆನ್ ಆಪರ್ಚುನಿಟಿ ಟು ಸೆಟಲ್ ಶ್ರೀಲಂಕಾಸ್ ಎಥ್ನಿಕ್ ಪ್ರಾಬ್ಲಮ್. ಎಥ್ನಿಕ್ ಅಂತ ಕೇಳಿರಬಹುದು ನೀವು, ಅಥವಾ ಎಥ್ನಿಸಿಟಿ ಅಂತ ಕೇಳಿರ್ತೀರಾ. ಎಥ್ನಿಸಿಟಿ ಅಂತಂದ್ರೆ ಮುಖ್ಯವಾಗಿ ಜನಾಂಗೀಯ ವಿಚಾರಗಳು ಅಥವಾ ಜನಾಂಗಕ್ಕೆ ಸಂಬಂಧಪಟ್ಟಂತ ವಿಚಾರಗಳು. ಈಗ ಭಾರತಕ್ಕೆ ಯಾವ ಅವಕಾಶಗಳಿದೆ ಹಾಗಾದ್ರೆ ಶ್ರೀಲಂಕಾದ ಒಂದು ಸಮಸ್ಯೆಯ ಕುರಿತು ಅಂತ ಈ ಆರ್ಟಿಕಲ್ ನಲ್ಲಿ ಹೇಳಿದ್ದಾರೆ. ಇಷ್ಟು ದಿನ ಇಲ್ಲಿ ಚಿಕ್ಕದಾಗಿ ಒಂದು ಪಾಯಿಂಟ್ ಕೊಡ್ತಾ ಇದ್ದೆ, ಆದ್ರೆ ಅದು ಝೂಮ್ ಮಾಡಿದಾಗ ಮೊಬೈಲ್ ನಲ್ಲಿ ಎಷ್ಟು ಜನರಿಗೆ ಕಾಣಿಸ್ತಾ ಇರಲಿಲ್ಲ. ಹಾಗಾಗಿ ನಾನು ನೋಟ್ಸ್ ಅನ್ನ ಇಟ್ಕೊಂಡು ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ತಿರುವಳ್ಳುವರ್ ಕಲ್ಚರಲ್ ಸೆಂಟರ್. ಇಂಡಿಯಾ ನೇಮ್ಡ್ ಅ ಕಲ್ಚರಲ್ ಸೆಂಟರ್ ಇನ್ ಜಾಫ್ನಾ ಆಫ್ಟರ್ ತಮಿಳ್ ಪೋಯೆಟ್ ಫಿಲಾಸಫರ್ ತಿರುವಳ್ಳುವರ್ ಟು ಸ್ಟ್ರೆಂಥನ್ ಟೈಸ್ ವಿತ್ ಶ್ರೀಲಂಕಾ. ಶ್ರೀಲಂಕಾ ಜೊತೆಗಿನ ಬಾಂಧವ್ಯವನ್ನ ಇನ್ನಷ್ಟು ಅಭಿವೃದ್ಧಿಗೊಳಿಸ್ಕೊಳ್ಳಿಕ್ಕೆ, ಇನ್ನಷ್ಟು ಬಲಪಡಿಸ್ಕೊಳ್ಳಿಕ್ಕೆ ಭಾರತ ಏನ್ ಮಾಡಿದೆ, ಶ್ರೀಲಂಕಾದ ಜಾಫ್ನಾದಲ್ಲಿ ತಿರುವಳ್ಳುವರ್ ಅವರ ಹೆಸರಿನಲ್ಲಿ ಒಂದು ಕಲ್ಚರಲ್ ಸೆಂಟರ್ ನ ಓಪನ್ ಮಾಡಿದೆ. ಇನ್ನು ಹಿಸ್ಟೋರಿಕ್ ಬಾಂಡ್ ನೋಡೋದಾದ್ರೆ, ಇಂಡಿಯಾ ಅಂಡ್ ಶ್ರೀಲಂಕಾ ಶೇರ್ ಅ ಡೀಪ್ ಕಲ್ಚರಲ್ ಅಂಡ್ ಹಿಸ್ಟೋರಿಕಲ್ ಕನೆಕ್ಷನ್, ಎಸ್ಪೆಷಲಿ ವಿತ್ ತಮಿಳ್ ಸ್ಪೀಕಿಂಗ್ ಪಾಪ್ಯುಲೇಷನ್. ಮುಖ್ಯವಾಗಿ ತಮಿಳು ಮಾತನಾಡುವವರ ಒಂದು ಪಾಪ್ಯುಲೇಷನ್ ಇದೆಯಲ್ವಾ, ತಮಿಳರು ಹಾಗೂ ಶ್ರೀಲಂಕಾದ ನಡುವೆ ಬಹಳ ಸುದೀರ್ಘವಾದ ಸಂಬಂಧ ಇದೆ ಹಿಂದಿನ ಕಾಲದಿಂದಲೂ. ಪೊಲಿಟಿಕಲ್ ಚೇಂಜಸ್ ಇನ್ 1983. ಆಫ್ಟರ್ ಆಂಟಿ ತಮಿಳ್ ವೈಲೆನ್ಸ್ ಇನ್ ಶ್ರೀಲಂಕಾ ಇನ್ 1983, ಇಂಡಿಯಾ ಗಾಟ್ ಇನ್ವಾಲ್ವ್ಡ್ ಇನ್ ರಿಸಾಲ್ವಿಂಗ್ ದ ಎಥ್ನಿಕ್ ಕಾನ್ಫ್ಲಿಕ್ಟ್. 1983ರ ಸುಮಾರಿಗೆ ಶ್ರೀಲಂಕಾದಲ್ಲಿ ಆಂಟಿ ತಮಿಳ್ ವೈಲೆನ್ಸ್ ಶುರುವಾಯಿತು. ಅಂತಂದ್ರೆ ತಮಿಳರ ವಿರುದ್ಧ ಅಲ್ಲಿ ಒಂದು ಚಳುವಳಿ ಶುರುವಾಯಿತು. ಆಗ ಭಾರತ ಈ ಒಂದು ಎಥ್ನಿಕ್ ಕಾನ್ಫ್ಲಿಕ್ಟ್, ಜನಾಂಗೀಯವಾದಂತಹ ಕೆಲವೊಂದು ಸಂಘರ್ಷಗಳನ್ನ ತಪ್ಪಿಸಲಿಕ್ಕೆ ಭಾರತ ಸಹ ಇನ್ವಾಲ್ವ್ ಆಗಿತ್ತು. ಲೀಡಿಂಗ್ ಟು ಇಂಡೋ ಲಂಕಾ ಅಕಾರ್ಡ್ 1987. ಅದನ್ನ ಸಂಘರ್ಷವನ್ನ ತಪ್ಪಿಸಲಿಕ್ಕೆ ಒಂದು ಅಕಾರ್ಡ್ ಅಥವಾ ಒಂದು ಒಪ್ಪಂದವನ್ನ ಮಾಡ್ಕೊಳ್ತಾರೆ 1987ರಲ್ಲಿ. ಅದರ ಹೆಸರು ಇಂಡೋ ಲಂಕಾ ಅಕಾರ್ಡ್. ಇನ್ನು 13th ಅಮೆಂಡ್ಮೆಂಟ್ ಅಥವಾ 13th A, ಇದು ಏನು ಹೀಗಂದ್ರೆ ಅಂತಂದ್ರೆ, ದಿಸ್ ಅಮೆಂಡ್ಮೆಂಟ್ ಕ್ರಿಯೇಟೆಡ್ ಪ್ರೊವಿನ್ಷಿಯಲ್ ಕೌನ್ಸಿಲ್ಸ್ ಇನ್ ಶ್ರೀಲಂಕಾ ಟು ಗ್ರಾಂಟ್ ಲಿಮಿಟೆಡ್ ಸೆಲ್ಫ್ ರೂಲ್ ಟು ತಮಿಳ್ ಮೆಜಾರಿಟಿ ಏರಿಯಾಸ್ ಬಟ್ ಹ್ಯಾಸ್ ನಾಟ್ ಬೀನ್ ಫುಲ್ಲಿ ಇಂಪ್ಲಿಮೆಂಟೆಡ್. ಶ್ರೀಲಂಕಾದ ಕೆಲವು ಭಾಗಗಳಲ್ಲಿ, ತಮಿಳರು ಹೆಚ್ಚಿರುವ ಪ್ರದೇಶಗಳಲ್ಲಿ ಅವರಿಗೆ ಕೆಲವೊಂದು ಕೌನ್ಸಿಲ್ಗಳನ್ನ, ಪ್ರೊವಿನ್ಷಿಯಲ್ ಕೌನ್ಸಿಲ್ಗಳನ್ನ ಕ್ರಿಯೇಟ್ ಮಾಡಿದ್ರು ಈ ಒಂದು ಅಮೆಂಡ್ಮೆಂಟ್ ನ ಅಡಿಯಲ್ಲಿ. ಅಂದ್ರೆ ಅಲ್ಲಿ ಏನಾಗಿರುತ್ತೆ ಅಂತಂದ್ರೆ, ಅಲ್ಲಿನ ತಮಿಳು ವಾಸಿಗರು ಇರ್ತಾರಲ್ವಾ, ಅವರಿಗೆ ಹೆಚ್ಚು ಅಧಿಕಾರಗಳಿರುತ್ತೆ. ಗ್ರಾಂಟ್ ಲಿಮಿಟೆಡ್ ಸೆಲ್ಫ್ ರೂಲ್, ತಮಿಳ್ ಮೆಜಾರಿಟಿ ಪೀಪಲ್ ಗಳಿಗೆ ಸ್ವಲ್ಪ ಅವರಿಗೆ ಆದಂತಹ ಒಂದು ಕೆಲವು ಕಾಯ್ದೆಗಳನ್ನ ತಂದುಕೊಳ್ಳಿಕ್ಕೆ ಅವಕಾಶ ಇದೆ ಅಂತ ಈ ಒಂದು 13th ಅಮೆಂಡ್ಮೆಂಟ್ ಅಲ್ಲಿ ಹೇಳಿದ್ರು. ಬಟ್ ಹ್ಯಾಸ್ ನಾಟ್ ಬಿನ್ ಫುಲ್ಲಿ ಇಂಪ್ಲಿಮೆಂಟೆಡ್. ಇದನ್ನ ಮೊದಲು ಯಾರಿಗೆ ತಂದ್ರೂ ಸಹ ಅದನ್ನ ಸರಿಯಾಗಿ ಎಲ್ಲ ಕಡೆ ಅದನ್ನ ವ್ಯಾಪಕವಾಗಿ ಅಳವಡಿಸಲಿಕ್ಕೆ ಆಗಿಲ್ಲ, ಸರಿಯಾಗಿ ಇಂಪ್ಲಿಮೆಂಟ್ ಮಾಡಲಿಲ್ಲ. ಇಂಡಿಯಾ ಸಪೋರ್ಟ್ಸ್ 13A. Indian leaders have repeatedly urged Sri Lanka fully implement the 13th amendment to give more rights to Tamil speaking regions. ಭಾರತ ಏನ್ ಹೇಳ್ತಾ ಇದೆ, ಮೊದಲಿಂದ ಭಾರತದ ಬೇರೆ ಬೇರೆ ನಾಯಕರು ಮತ್ತೆ ಶ್ರೀಲಂಕಾದ ಹತ್ರ ಈ 13th ಅಮೆಂಡ್ಮೆಂಟ್ ನೀವು ಮಾಡಿದಿರಲ್ವಾ, ಅದರ ಅಡಿಯಲ್ಲಿ ಎಲ್ಲಾ ಕ್ರಮಗಳನ್ನ ಕೈಗೊಳ್ಳಿ, ಮತ್ತೆ ಅಲ್ಲಿರೋ ತಮಿಳ್ ಸ್ಪೀಕಿಂಗ್ ರೀಜನ್ಸ್ ಅಂತಂದ್ರೆ ತಮಿಳರು ಇರುವಂತಹ ಪ್ರದೇಶಗಳಿಗೆ ಆದಷ್ಟು ಅವರ ಹಕ್ಕುಗಳನ್ನ ಮತ್ತೆ ಕೊಡಿ ಅಂತ ಭಾರತದ ಬೇರೆ ಬೇರೆ ನಾಯಕರು ಮೊದಲಿಂದಾನು ಹೇಳ್ತಾ ಇದ್ರು. ಆದ್ರೆ ಮೋದಿ ಸೈಲೆನ್ಸ್ ಆನ್ 13th A. ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಈಗ ಅದರ ಬಗ್ಗೆ ಹೆಚ್ಚು ಮಾತನಾಡ್ತಾ ಇಲ್ಲ. ಡ್ಯೂರಿಂಗ್ ದಿ ಶ್ರೀಲಂಕನ್ ಪ್ರೆಸಿಡೆಂಟ್ ವಿಸಿಟ್ ಟು ಇಂಡಿಯಾ ಇನ್ ಡಿಸೆಂಬರ್ 2024, PM Modi did not explicitly mention 13A, raising questions about India's stance. ಡಿಸೆಂಬರ್ 2024ರ ಹೊತ್ತಿಗೆ ಶ್ರೀಲಂಕಾದ ಪ್ರೆಸಿಡೆಂಟ್ ಅವರು ಭಾರತಕ್ಕೆ ಬಂದಿದ್ರು. ಭಾರತದ ಪ್ರಧಾನಿಗಳ ಜೊತೆ ಮಾತುಕತೆ ನಡೆದಿತ್ತು. ಆಗ ಮೋದಿ ಅವರು ಈ 13th A ಅಮೆಂಡ್ಮೆಂಟ್ ನ ಬಗ್ಗೆ ಅಥವಾ ಅಲ್ಲಿರುವ ತಮಿಳ್ ಸ್ಪೀಕಿಂಗ್ ರೀಜನ್ಸ್ ಬಗ್ಗೆ ಏನು ಪ್ರಸ್ತಾಪ ಮಾಡಿರಲಿಲ್ಲ. ಹಾಗಾಗಿ ಭಾರತದ ಸ್ಟ್ಯಾನ್ಸ್ ಏನು, ಭಾರತದ ನಿಲುವು ಏನು ಹಾಗಾದ್ರೆ ಈ ಒಂದು 13th A ಕುರಿತು ಅನ್ನೋದು ಸರಿಯಾಗಿ ಅಲ್ಲಿ ವ್ಯಕ್ತ ಆಗಿಲ್ಲ. JVP's ಅಪೋಸಿಷನ್. ಶ್ರೀಲಂಕಾಸ್ ರೂಲಿಂಗ್ ಪಾರ್ಟಿ JVP ಅನ್ನೋದು ಶ್ರೀಲಂಕಾದ ಆಡಳಿತ ಪಕ್ಷ ಹ್ಯಾಸ್ ಹಿಸ್ಟೋರಿಕಲಿ ಅಪೋಸ್ಡ್ 13th A. ಅಲ್ಲಿನ ಆಡಳಿತ ಪಕ್ಷ ಅದನ್ನ ಅಪೋಸ್ ಮಾಡ್ತಾನೆ ಇದೆ ಮೊದಲಿಂದಾನು. ಸೀಯಿಂಗ್ ಇಟ್ ಆಸ್ ಅನ್ ಇಂಡಿಯನ್ ಇಂಪೋಸಿಷನ್. ಅದು ಭಾರತ ನಮ್ಮ ಮೇಲೆ ಹೇರಿದ್ದ ಹೊರತು ನಾವಾಗಿ ಅದನ್ನ ಮಾಡ್ಕೊಂಡಿದ್ದಲ್ಲ. ದೋ ಇಟ್ ಇಸ್ ಕರೆಂಟ್ ಪೊಸಿಷನ್ ಇಸ್ ಅನ್ಕ್ಲಿಯರ್. ಈಗ ಅದರ ಬಗ್ಗೆ ನಾವೇನು ಹೇಳಲಿಕ್ಕೆ ಹೋಗಲ್ಲ, ಆದ್ರೆ ಅದು ಮೊದಲಿಂದ ಭಾರತ ನಮ್ಮ ಮೇಲೆ ಹೇರಿದ್ದು ಅನ್ನೋದು ಆ JVP ಪಕ್ಷದ ವಾದ. ಲೋಕಲ್ ಬಾಡೀಸ್ ಆರ್ ನಾಟ್ ಇನಫ್. ವೈಲ್ ಲೋಕಲ್ ಎಲೆಕ್ಷನ್ಸ್ ಆರ್ ಪ್ಲಾನ್ಡ್ ಇನ್ ಶ್ರೀಲಂಕಾ, ದೇ ಕ್ಯಾನಾಟ್ ರಿಪ್ಲೇಸ್ ಪ್ರೊವಿನ್ಷಿಯಲ್ ಕೌನ್ಸಿಲ್ಸ್ ವಿಚ್ ಆರ್ ನೀಡೆಡ್ ಟು ಅಡ್ರೆಸ್ ಲಾರ್ಜರ್ ಗವರ್ನೆನ್ಸ್ ಇಶ್ಯೂಸ್. ಕೆಲವೊಂದು ಅಲ್ಲಿ ಈ ತರ ಒಂದು ತಮಿಳರಿಗೋಸ್ಕರ
ಲೋಕಲ್ ಎಲೆಕ್ಷನ್ಗಳನ್ನ ಮಾಡಿದ್ರು ಸಹ ಈ ಪ್ರೊವಿನ್ಷಿಯಲ್ ಕೌನ್ಸಿಲ್ಗಳನ್ನ ಅದು ರಿಪ್ಲೇಸ್ ಮಾಡೋದಿಲ್ಲ. ಪ್ರೊವಿನ್ಷಿಯಲ್ ಕೌನ್ಸಿಲ್ಗಳಲ್ಲಿ ಅವರಿಗೆ ಹೆಚ್ಚು ಅವಕಾಶ ಇರ್ತಿತ್ತು. ಹಾಗಾಗಿ ಈ ಒಂದು ಆಡಳಿತದ ಸಮಸ್ಯೆಗಳನ್ನ ಸರಿಯಾಗಿ ನಿವಾರಿಸುವ ಅವಶ್ಯಕತೆ ಇದೆ. Constitutional reforms needed. Many experts believe that Sri Lanka must reform its constitution to strengthen democracy and ensure equity or equality for all citizens. ಎಲ್ಲ ಒಂದು ನಾಗರಿಕರಿಗೂ ಸಮಾನತೆಯನ್ನು ಕೊಡಬೇಕು. ಆ ರೀತಿ ಶ್ರೀಲಂಕಾ ತನ್ನ ಕಾನ್ಸ್ಟಿಟ್ಯೂಷನ್ ಅನ್ನ ಸಂವಿಧಾನವನ್ನ ಬದಲಾಯಿಸಬೇಕು, ಇನ್ನಷ್ಟು ಅಭಿವೃದ್ಧಿಗೊಳಿಸಬೇಕು, ಮತ್ತೆ ಡೆಮಾಕ್ರಸಿಯನ್ನ ಅಲ್ಲಿನ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಇನ್ನಷ್ಟು ಬಲಗೊಳಿಸಬೇಕು ಅಂತ ಎಷ್ಟೋ ಸಂವಿಧಾನದ ತಜ್ಞರು ಅದರ ಬಗ್ಗೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. Opportunity for peace. The current Sri Lankan government has a strong mandate and a chance to find a lasting solution to ethnic tension by balancing political and economic concerns. ಹಾಗಾಗಿ ಈಗಿರುವಂತಹ ಸರ್ಕಾರಕ್ಕೆ ಒಂದು ಆಯ್ಕೆ ಇದೆ. ಭಾರತದ ಜೊತೆ ಅಂದ್ರೆ ನಿನ್ನೆ ಮೊನ್ನೆ ನಾವು ನೋಡಿದ್ವಿ ಶ್ರೀಲಂಕಾದ ಪರಿಸ್ಥಿತಿ ಹೇಗಿತ್ತು. ಭಾರತಕ್ಕೆ ಹಲವಾರು ರೀತಿಯ ಸಹಾಯಗಳನ್ನ ಮಾಡ್ತಾ ಇದೆ. ಹಾಗಾಗಿ ಈ ಸಂದರ್ಭದಲ್ಲಿ ಶ್ರೀಲಂಕಾ ಮತ್ತು ಭಾರತದ ನಡುವಿನ ಸಂಬಂಧ ಒಳ್ಳೆಯ ರೀತಿಯಲ್ಲಿ ಮುಂದುವರಿಯ ಸಾಧ್ಯತೆ ಇದೆ. ಇದನ್ನ ಎರಡೂ ದೇಶಗಳು ಅರ್ಥ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಸರಿಯಾದ ಕ್ರಮಗಳನ್ನು ಕೈಗೊಳ್ಳಬೇಕು. ಮತ್ತೆ ಎರಡೂ ದೇಶಗಳಲ್ಲಿ ಇರುವಂತಹ ವಿದೇಶಿಯರಿಗೆ, ಶ್ರೀಲಂಕಾದಲ್ಲಿ ಇರುವಂತಹ ತಮಿಳರಿಗೂ ಹಾಗೂ ಭಾರತದಲ್ಲಿ ಇರುವಂತಹ ವಾಸ ಮಾಡ್ತಾ ಇರುವಂತಹ ಶ್ರೀಲಂಕನ್ನರಿಗೂ ಸರಿಯಾದ ವ್ಯವಸ್ಥೆಗಳು ದೊರಕಬೇಕು. ಆ ಮೂಲಕ ಎರಡು ದ್ವಿಪಕ್ಷೀಯ ಒಪ್ಪಂದಗಳ ಮೂಲಕ ಎರಡು ದೇಶಗಳಲ್ಲೂ ಶಾಂತಿ ಸುವ್ಯವಸ್ಥೆ ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತ ಈ ಆರ್ಟಿಕಲ್ ಹೇಳುತ್ತೆ. ನಿಮಗೋಸ್ಕರ ಒಂದು ಕ್ವಶನ್ ಇದೆ. ಇಂಡಿಯಾ ಅಂಡ್ ಶ್ರೀಲಂಕಾ share deep historical, cultural and political ties, discuss the key challenges in their bilateral relationship and suggest measures to strengthen cooperation in political, economic and strategic domains. ಭಾರತ ಮತ್ತು ಶ್ರೀಲಂಕಾದ ನಡುವೆ ಮೊದಲಿಂದಾನು ಐತಿಹಾಸಿಕವಾಗಿ, ಸಾಂಸ್ಕೃತಿಕವಾಗಿ ಮತ್ತೆ ರಾಜಕೀಯವಾಗಿ ಹಲವಾರು ರೀತಿಯ ಸಂಬಂಧಗಳಿದೆ. ಆದ್ರೆ ಕೆಲವೊಂದು ಸವಾಲುಗಳು ಇದೆ ಅದರ ಜೊತೆ. ಏನು ಹಾಗಾದ್ರೆ ಅನ್ನೋದನ್ನ ಡಿಸ್ಕಸ್ ಮಾಡಿ. ಮತ್ತೆ ಬೈಲ್ಯಾಟ್ರಲ್ ರಿಲೇಶನ್ಶಿಪ್ ಅಂದ್ರೆ ದ್ವಿಪಕ್ಷೀಯ ಸಂಬಂಧ, ಎರಡು ದೇಶಗಳ ನಡುವೆ ಇರುವಂತಹ ಸಂಬಂಧ ದ್ವಿಪಕ್ಷೀಯ. ಅದೇ ಹಲವಾರು ದೇಶಗಳಿದೆ ಅಂತಂದ್ರೆ ಅದು ಮಲ್ಟಿಲ್ಯಾಟ್ರಲ್, ಬಹುಪಕ್ಷೀಯ ಸಂಬಂಧ ಅಂತ ಹೇಳಬಹುದು. ಬಹುಪಕ್ಷೀಯ ರಾಜತಾಂತ್ರಿಕತೆ ಅಂತಾನು ಕರೀತಾರೆ. ಮಲ್ಟಿಪಲ್ ರಿಲೇಶನ್ಶಿಪ್ ಅಂತಂದ್ರೆ ಮಲ್ಟಿಲ್ಯಾಟ್ರಲ್ ರಿಲೇಶನ್ಶಿಪ್ ಅಂತಾನು ಕರೀತಾರೆ. ಹಾಗಾಗಿ ಅದನ್ನ ನೆನಪಿಟ್ಕೊಳ್ಳಿ. ಈ ಒಂದು ಕ್ವಶನ್ಗೆ ಆನ್ಸರ್ ಬರಲಿಕ್ಕೆ ಟ್ರೈ ಮಾಡಿ. ಈ ಕಡೆ ಒಂದು ಚಿಕ್ಕ ಎಡಿಟೋರಿಯಲ್ ಇತ್ತು. ಅದು ಏನ್ ಹೇಳುತ್ತೆ ಅಂತಂದ್ರೆ ಮೋರ್ ಅಂಡ್ ಬೆಟರ್ ಅಂತ ಇದ್ರ ಹೆಡ್ಡಿಂಗು. ಇಂಡಿಯಾ ನೀಡ್ಸ್ ಗುಡ್ ಎಜುಕೇಶನಲ್ ಇನ್ಫ್ರಾಸ್ಟ್ರಕ್ಚರ್ ಇನ್ ಆಲ್ ಡಿಸ್ಟ್ರಿಕ್ಟ್. ಈ ವಿಷಯ ಯಾಕೆ ಬಂದಿದೆ ಅಂತಂದ್ರೆ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾಸ್ ರೂಲಿಂಗ್ ದಟ್ ದೇರ್ ಕ್ಯಾನ್ ಬಿ ನೋ ರಿಸರ್ವೇಶನ್ ಬೇಸ್ಡ್ ಆನ್ ರೆಸಿಡೆನ್ಸ್ ಇನ್ ಅಡ್ಮಿಷನ್ ಟು PG ಮೆಡಿಕಲ್ ಕೋರ್ಸಸ್. PG ಮೆಡಿಕಲ್ ಕೋರ್ಸಸ್ ಅಂತಂದ್ರೆ ಪೋಸ್ಟ್ ಗ್ರಾಜುಯೇಷನ್ ಅಂತ ಇರುತ್ತಲ್ವಾ, ಮೆಡಿಕಲ್ ಕೋರ್ಸ್ಗಳಲ್ಲಿ ಆ ಒಂದು ಕೋರ್ಸ್ಗಳಿಗೆ ರೆಸಿಡೆನ್ಸ್ ಮೇಲೆ ಅಂತಂದ್ರೆ ಈಗ ನಮ್ಮ ರಾಜ್ಯದಲ್ಲಿ ಕೆಲವು ಮೆಡಿಕಲ್ ಕಾಲೇಜುಗಳು ಇದೆ ಅಂತ ಇಟ್ಕೊಳ್ಳೋಣ. ಆ ಕಾಲೇಜುಗಳು ನಮ್ಮ ರಾಜ್ಯದ ಕೆಲವೊಂದು ವಿದ್ಯಾರ್ಥಿಗಳಿಗೆ ರಿಸರ್ವೇಶನ್ ಕೊಡಬಾರದು ಅಂತ ಹೇಳ್ತಾ ಇದ್ದಾರೆ. ಅದನ್ನ ನಮ್ಮ ರಾಜ್ಯಕ್ಕೆ ಮಾತ್ರ ಹೇಳ್ತಾ ಇರೋದಲ್ಲ, ಅಲ್ಲಿ ಆ ಒಂದು ಪ್ರದೇಶಕ್ಕೆ ಸಂಬಂಧಪಟ್ಟ ರಿಸರ್ವೇಶನ್ ಇರಬಾರದು. ಅಂದ್ರೆ ಯಾಕದ್ ಹಾಗೆ ಹೇಳ್ತಾ ಇದೆ ಅಂತಂದ್ರೆ ಈಕ್ವಾಲಿಟಿ ಬಿಫೋರ್ ಲಾ ಅಂದ್ರೆ ಎಲ್ಲರೂ ಸಮಾನರು ಭಾರತದಲ್ಲಿ. ಹಾಗಾಗಿ ಯಾವುದೇ ಒಂದು ವ್ಯಕ್ತಿಗಾದ್ರೂ, ಯಾವುದೇ ಒಂದು ಮೆಡಿಕಲ್ ಸ್ಟೂಡೆಂಟ್ಗಾದ್ರೂ ಭಾರತದ ಯಾವುದೇ ರಾಜ್ಯಕ್ಕೆ ಹೋಗಿ ಶಿಕ್ಷಣವನ್ನ ಪಡೀಲಿಕ್ಕೆ ಅವಕಾಶ ಮಾಡಿ ಕೊಡಬೇಕು. ಆ ತರ ಸುಪ್ರೀಂ ಕೋರ್ಟ್ನ ವಾದ. ಬಟ್ ಮೇ ಅಡ್ವರ್ಸ್ಲಿ ಎಫೆಕ್ಟ್ ದಿ ಪ್ರಯಾರಿಟೀಸ್ ಅಂಡ್ ಹೆಲ್ತ್ ಕೇರ್ ರಿಕ್ವೈರ್ಮೆಂಟ್ ಆಫ್ ದಿ ಸ್ಟೇಟ್. ಆದ್ರೆ ಸುಪ್ರೀಂ ಕೋರ್ಟ್ ಹೀಗೆ ಹೇಳ್ತಾ ಇದೆ, ನೀವು ಯಾವುದೇ ರಿಸರ್ವೇಶನ್ ಇಡಬೇಡಿ, ನಿಮ್ಮ ರಾಜ್ಯದ ಸ್ಟೂಡೆಂಟ್ಗಳಿಗೆ ರಿಸರ್ವೇಶನ್ ಕೊಡಬೇಡಿ ಅಂತಂದ್ರೆ ಯಾರು ಬಂದು ಬೇಕಾದ್ರೂ ನೀವು ಮೆಡಿಕಲ್ ಎಜುಕೇಶನ್ ತಗೊಳ್ಬಹುದು ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇದ್ರು ಸಹ ಅದು ಕೆಲವೊಂದು ರಾಜ್ಯದ ಸಂಸ್ಥೆಗಳಿಗೆ ಸಮಸ್ಯೆ ಉಂಟು ಮಾಡ್ತಾ ಇದೆ. ಯಾಕಂತಂದ್ರೆ ಈಗ ಒಂದು ರಾಜ್ಯ ಇದೆ ಅಂತ ಆದ್ರೆ ಆ ರಾಜ್ಯದ ವಿದ್ಯಾರ್ಥಿಗಳು ಅಥವಾ ರಾಜ್ಯದ ಮೆಡಿಕಲ್ ಪ್ರೊಫೆಷನಲ್ಗಳು ಆ ರಾಜ್ಯಕ್ಕೆ ಬಹಳ ಇಂಪಾರ್ಟೆಂಟ್ ಆಗಿರ್ತಾರೆ. ಅಂತಂದ್ರೆ ಅಲ್ಲಿನ ಹಳ್ಳಿಗಳ ಪರಿಸ್ಥಿತಿ ಮತ್ತೆ ಹಳ್ಳಿಗಳಿಗೆ ಅವರನ್ನ ನೇಮಕ ಮಾಡಬೇಕಾದ್ರೆ ಆ ರಾಜ್ಯದ ಎಲ್ಲ ವ್ಯವಸ್ಥೆಗಳನ್ನ ಅವರು ತಿಳ್ಕೊಳ್ಲಿಕ್ಕಾಗತ್ತೆ. ಮತ್ತೆ ಅದೇ ರೀತಿ ಸರ್ಕಾರದ ಕೆಲವೊಂದು ಕ್ರಮಗಳು ಇರುತ್ತೆ. ಅಂತಂದ್ರೆ ಬೇರೆ ಬೇರೆ ಕಡೆ ನೇಮಕ ಮಾಡಬೇಕಾದ್ರೆ ಮತ್ತೆ ಕೆಲವೊಂದು ವಿಷಯಗಳಲ್ಲಿ ಅವರನ್ನ ತೊಡಗಿಸ್ಕೊಳ್ಬೇಕಾದ್ರೆ ಎಲ್ಲಾ ವಿಷಯಗಳಲ್ಲೂ ಸಹ ರಾಜ್ಯದ ವಿದ್ಯಾರ್ಥಿಗಳನ್ನೇ ನೇಮಕ ಮಾಡ್ಕೊಳ್ಳೋದಾಗ್ಲಿ ಅಥವಾ ಅವರನ್ನ ಈಗ ಒಂದು ಮೆಡಿಕಲ್ ಕಾಲೇಜುಗಳಲ್ಲಿ ಅಡ್ಮಿಷನ್ ಮಾಡ್ಕೊಳ್ಳೋದ್ರಿಂದ ಹೆಚ್ಚು ಹೆಲ್ಪ್ ಆಗುತ್ತೆ ಅನ್ನೋದು ಈ ಕಾಲೇಜುಗಳ ವಾದ. ಹಾಗಾಗಿ ಸುಪ್ರೀಂ ಕೋರ್ಟ್ ಮತ್ತೆ ಕೆಲವು ರಾಜ್ಯಗಳ ನಡುವೆ ಭಿನ್ನಾಭಿಪ್ರಾಯ ಇದೆ. ಈ ಆರ್ಟಿಕಲ್ ಮುಖ್ಯವಾಗಿ ಹೇಳೋದು ಏನಂತಂದ್ರೆ ಸಮಸ್ಯೆಯ ಮೂಲ ಎಲ್ಲಿದೆ ಅಂತಂದ್ರೆ ಈ ತರ ಬೇರೆ ರಾಜ್ಯಕ್ಕೆ ಹೋದಾಗ ಅಲ್ಲಿ ರಿಸರ್ವೇಶನ್ ಸಿಗಬಾರದು ಅಥವಾ ರಾಜ್ಯಗಳಲ್ಲಿ ರಿಸರ್ವೇಶನ್ ಕೊಡಬೇಕೋ ಬಿಡುವೋ ಅನ್ನೋದಲ್ಲ. ಮುಖ್ಯ ಸಮಸ್ಯೆ ಇರೋದು ಯಾಕೆ ಎಲ್ಲಾ ರಾಜ್ಯಗಳಲ್ಲಿ ಎಲ್ಲಾ ಡಿಸ್ಟ್ರಿಕ್ಟ್ಗಳಲ್ಲಿ ಸರಿಯಾದ ಒಂದು ವೈದ್ಯಕೀಯ ಶಿಕ್ಷಣ ಯಾಕೆ ಇಲ್ಲ. ಹಾಗಾದ್ರೆ ಎಲ್ಲಾ ಜಿಲ್ಲೆಗಳಲ್ಲೂ ಸರಿಯಾದ ಶಿಕ್ಷಣ ಸಿಗ್ತಾ ಇದ್ದಿತ್ತು ಅಂತ ಆದ್ರೆ ಅವ್ರು ಬೇರೆ ಕಡೆ ಹೋಗೋ ಪ್ರಮೇಯವೇ ಬರ್ತಾ ಇರ್ಲಿಲ್ಲ.
ಹಾಗಾಗಿ ಮೊದಲು ಸರ್ಕಾರ ಪ್ರತಿ ಜಿಲ್ಲೆಯಲ್ಲೂ ಉತ್ತಮವಾದ ಮೆಡಿಕಲ್ ಕಾಲೇಜುಗಳನ್ನ, ವೈದ್ಯಕೀಯ ಶಿಕ್ಷಣವನ್ನ ನೀಡುವಂತ ಪ್ರಯತ್ನ ಮಾಡಬೇಕು. ಅದಕ್ಕೆ ಬೇಕಾದಂತಹ ಇನ್ಫ್ರಾಸ್ಟ್ರಕ್ಚರ್, ಫಂಡಿಂಗ್ ಮತ್ತೆ ಬೇರೆ ಬೇರೆದಾದಂತಹ ಕಾನೂನು ವ್ಯವಸ್ಥೆಗಳನ್ನ ಜಾರಿಗೊಳಿಸಬೇಕು. ಆಗ ಮಾತ್ರ ಇಂಥ ಸಮಸ್ಯೆಗಳಿಗೆ ಪರಿಹಾರ ಸಿಗ್ಲಿಕ್ಕೆ ಸಾಧ್ಯ. ಸುಪ್ರೀಂ ಕೋರ್ಟ್ ಹೆಚ್ಚ ಅಥವಾ ರಾಜ್ಯಗಳು ಹೆಚ್ಚ ಇದರಲ್ಲಿ ಅನ್ನುವಂತ ವಾದದಿಂದ ಯಾವುದೇ ರೀತಿ ಪರಿಹಾರ ಸಿಕ್ಕೋದಿಲ್ಲ ಅಂತ ಈ ಆರ್ಟಿಕಲ್ ಹೇಳ್ತಾ ಇದೆ. ಇದಾದ ನಂತರ ಕೆಳಗಡೆ ಸೈನ್ಸ್ ಇಸ್ ಕ್ಲಿಯರ್, ಪ್ರೌಡ್ ಡಿಸಾಸ್ಟರ್ಸ್ ಆರ್ ಪ್ರಿವೆಂಟಬಲ್. ಮಹಾಕುಂಭಮೇಳದಲ್ಲಿ ಕೆಲವು ಸಾವು ನೋವುಗಳು ಸಂಭವಿಸ್ತಾ ಇದೆಯಲ್ವಾ, ಅದರ ಬಗ್ಗೆ ಈ ಒಂದು ಆರ್ಟಿಕಲ್ ನಲ್ಲಿ ಹೇಳಿದ್ದಾರೆ. ಇದನ್ನ ನೋಟ್ಸ್ ಮೂಲಕ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಇದು ಮುಖ್ಯವಾಗಿ GS3 ಪಾಲಿಸಿ ಇಶ್ಯೂಸ್ ಮತ್ತೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂತ ವಿಷಯ. ಕ್ರೌಡ್ ಕ್ರಷಸ್ ಆರ್ ಡೆಡ್ಲಿ. Tragically, crowd crushes where many people are killed due to overcrowding are happening too often in events like religious pilgrimages, concerts and festivals. ಈ ತರ ಜನರು ತುಂಬಾ ಒಂದ್ ಕಡೆ ಸೇರ್ಬಿಡ್ತಾರಲ್ವಾ, ತುಂಬಾ ಜನರು ಒಂದೇ ಕಡೆ ಸೇರ್ಕೊಂಡು ನೂಕು ನುಗ್ಗಲಾಗತ್ತೆ, ಕಾಲ್ ತುಳಿತಗಳಾಗತ್ತೆ, ಮತ್ತೆ ಒತ್ತಡ ಸಂಭವಿಸುತ್ತೆ. ಈ ತರ ಹಲವಾರು ರೀತಿಯ ಸಮಸ್ಯೆಗಳು ನಾವು ವರ್ಷದಿಂದ ವರ್ಷಕ್ಕೆ ಕೇಳ್ತಾನೆ ಇರ್ತೇವೆ. ಅದು ಈಗ ಧಾರ್ಮಿಕ ಕಾರ್ಯಕ್ರಮಗಳಾಗಿರಬಹುದು, ಕೆಲವು ಮೂವಿಗಳ ದೊಡ್ಡ ದೊಡ್ಡ ಸ್ಟಾರ್ ಬಂದ್ರೆ ಅಲ್ಲೂ ಜನ ಸೇರ್ತಾರೆ, ಅಲ್ಲೂ ಸಹ ಕೆಲವು ದುರ್ಘಟನೆಗಳು ಸಂಭವಿಸಿರುವುದನ್ನ ನಾವು ಕೇಳಿದ್ದೇವೆ. ಇನ್ನು ಅದೇ ರೀತಿ ಪೊಲಿಟಿಕಲ್ ರ್ಯಾಲಿಗಳು ಆಗ್ತಾ ಇರುತ್ತೆ, ಅಲ್ಲೂ ಸಹ ಈ ತರ ಘಟನೆಗಳು ಸಂಭವಿಸ್ತಾ ಇರುತ್ತೆ. ಆದ್ರೆ ಇದು ಏನು ಇವ್ರು ಹೇಳ್ತಾ ಇರೋದು ಅಂತಂದ್ರೆ ದೀಸ್ ಆರ್ ಪ್ರಿವೆಂಟೇಬಲ್, ಅದನ್ನ ನಾವು ತಪ್ಪಿಸ್ಲಿಕ್ಕೆ ಸಾಧ್ಯ ಇದೆ. ಪ್ರಿವೆಂಟೇಬಲ್ ಟ್ರಾಜಿಡೀಸ್. These disasters are preventable despite being well understood and scientifically predictable. They continue because proper safety measures are not enforced. ಒಂದು ದೊಡ್ಡ ಘಟನೆ ಇಲ್ಲಿ ನಡೆಯುತ್ತೆ ಅಂತ ನಮ್ಗೆ ಗೊತ್ತು, ಬಹಳ ಜನರು ಅಲ್ಲಿ ಬರ್ತಾರೆ ಅಂತಾನು ನಮ್ಗೆ ಗೊತ್ತು. ಅದೆಲ್ಲ ಗೊತ್ತಿದ್ರು ಸಹ ನಾವು ಯಾಕೆ ಅದನ್ನ ತಡಿಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತಂದ್ರೆ ನಾವು ಸರಿಯಾದ ಮುನ್ಸೂಚನಾ ಕ್ರಮಗಳನ್ನ ಕೈಗೊಂಡಿಲ್ಲ ಅಂತ ಅದರ ಅರ್ಥ. ಡಿಸ್ಪೈಟ್ ಬೀಯಿಂಗ್ ವೆಲ್ ಅಂಡರ್ಸ್ಟುಡ್, ನಮ್ಗೆ ಗೊತ್ತು ಇಲ್ಲಿ ಬಹಳ ಜನ ಆಗ್ತಾರೆ, ಕುಂಭಮೇಳದಲ್ಲೇ ಕೋಟ್ಯಾಂತರ ಜನ ಆಗ್ತಾರೆ ಅಂತ ಗೊತ್ತಿತ್ತು. ಮತ್ತೆ ಯಾವ್ಯಾವ ಸಂದರ್ಭಗಳಲ್ಲಿ ಹೆಚ್ಚಾಗ್ತಾರೆ, ಈಗ ಮೌನಿ ಅಮಾವಾಸ್ಯೆ ಅಂತ ಬಂತು, ಆ ಸಂದರ್ಭದಲ್ಲಿ ಹೆಚ್ಚಾಗ್ತಾರೆ ಅಂತಾನು ಗೊತ್ತಿತ್ತು. ಆದ್ರೆ ಇದೆಲ್ಲ ಗೊತ್ತಿದ್ರು ಸಹ ನಾವ್ ಯಾಕೆ ಅದನ್ನ ತಡಿಲಿಕ್ಕೆ ಸಾಧ್ಯ ಆಗಿಲ್ಲ? ಯಾಕಂತಂದ್ರೆ ಸರಿಯಾದ ಪ್ರಿವೆಂಟಿವ್ ಮೆಜರ್ಗಳನ್ನ, ಅಂತಂದ್ರೆ ಮುನ್ಸೂಚನಾ ವ್ಯವಸ್ಥೆಗಳನ್ನ, ಅಂದ್ರೆ ಮೊದಲೇ ಅದನ್ನ ನಾವು ಗಮನಿಸಿದ್ರು ಸಹ ಕ್ರಮಗಳನ್ನ ಕೈಗೊಳ್ಳಿಲ್ಲ. ದೇ ಕಂಟಿನ್ಯೂ ಬಿಕಾಸ್ ಪ್ರಾಪರ್ ಸೇಫ್ಟಿ ಮೆಜರ್ಸ್ ಆರ್ ನಾಟ್ ಎನ್ಫೋರ್ಸ್ಡ್. ಸುರಕ್ಷಿತ ಕ್ರಮಗಳನ್ನ ಕೈಗೊಳ್ಳದೆ ಇರೋದೇ ಇದಕ್ಕೆ ಕಾರಣ ಅಂತ ಇವ್ರು ಹೇಳ್ತಾ ಇದ್ದಾರೆ. ಕ್ರೌಡ್ ಡೆನ್ಸಿಟಿ ಇಸ್ ಕೀ. ಕ್ರೌಡ್ಸ್ ಬಿಕಮ್ ಡೇಂಜರಸ್ ವೆನ್ ದೇ ಆರ್ ಟೂ ಡೆನ್ಸ್. ಒಂದೇ ಪ್ರದೇಶದಲ್ಲಿ ತುಂಬಾ ಜನ ಸೇರ್ಕೊಂಡ್ಬಿಟ್ರೆ ಅದರಿಂದ ದೊಡ್ಡ ಅಪಾಯ ಎದುರಾಗುವ ಸಾಧ್ಯತೆ ಇರುತ್ತೆ. ಸ್ಟಡೀಸ್ ಶೋ ದಟ್ ವಿತ್ 5 ಪೀಪಲ್ ಪರ್ ಸ್ಕ್ವೇರ್ ಮೀಟರ್, ಒಂದು ಸ್ಕ್ವೇರ್ ಮೀಟರ್ ಅಲ್ಲಿ 5 ಜನ ತುಂಬಿಕೊಂಡ್ಬಿಟ್ರು ಅಂತ ಆದ್ರೆ ಇಂಜುರೀಸ್ ಆರ್ ಲೈಕ್ಲಿ, ಅಲ್ಲಿ ಗಾಯ ಆಗುವಂತ ಸಂದರ್ಭ ಇರುತ್ತೆ ಅಥವಾ ಯಾವುದೋ ದುರ್ಘಟನೆ ಸಂಭವಿಸುವ ಸಾಧ್ಯತೆ ಇರುತ್ತೆ. ಅಂಡ್ ವಿತ್ 7 or more, ಡೆತ್ ಅಂಡ್ ಸೀರಿಯಸ್ ಇಂಜುರಿ ಆರ್ ಹೈಲಿ ಪ್ರೊಬೆಬಲ್. ಒಂದು ಸ್ಕ್ವೇರ್ ಮೀಟರ್ ನಲ್ಲಿ 7 ಜನ ಬಂದು ಇದು ಸೇರಿದ್ದಾರೆ ಅಂತಂದ್ರೆ ಅಲ್ಲಿ ಬಹುಶಃ ಸಾವು ನೋವುಗಳು ಖಂಡಿತ ಸಂಭವಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಫಿಸಿಕಲ್ ಸ್ಪೇಸ್ ಮ್ಯಾಟರ್ಸ್. ಫಿಸಿಕಲ್ ಸ್ಪೇಸ್ ಅವೈಲೇಬಲ್ ಫಾರ್ ಕ್ರೌಡ್ ಗ್ರೇಟ್ಲಿ ಅಫೆಕ್ಟ್ಸ್ ದಿಸ್ ಡೆನ್ಸಿಟಿ. ಎಷ್ಟು ಜಾಗ ಇದೆ, ಎಷ್ಟು ಅವಕಾಶ ಇದೆ ಅಲ್ಲಿ ಜನ ಹೋಗ್ಲಿಕ್ಕೆ ಅಥವಾ ಜನ ಒಂದು ಸೇರ್ಲಿಕ್ಕೆ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ. ಸ್ಮಾಲರ್ ಸ್ಪೇಸಸ್ ಲೀಡ್ ಟು ಹೈಯರ್ ಡೆನ್ಸಿಟಿ. ನಿಮ್ಗೆಲ್ರಿಗೂ ಗೊತ್ತು, ಬಹಳ ಕಡಿಮೆ ಜಾಗ ಇದ್ರೆ ಹೆಚ್ಚು ಜನ ಸೇರ್ಕೋತಾರೆ, ಅವರಿಗೆ ಜಾಗ ಸಾಕಾಗೋದಿಲ್ಲ. ಇನ್ಕ್ರೀಸಿಂಗ್ ದ ರಿಸ್ಕ್ ಆಫ್ ಕ್ರೌಡ್ ರಶಸ್, ಅಲ್ಲಿ ರಶ್ ಹೆಚ್ಚಾಗುತ್ತೆ. ರೀಸೆಂಟ್ ಎಕ್ಸಾಂಪಲ್ಸ್ ನೋಡೋದಾದ್ರೆ ಒಂದು ಕುಂಭಮೇಳದ ಬಗ್ಗೆ ನಿಮಗೆ ಗೊತ್ತು. ಸಿಮಿಲರ್ ಕ್ರೌಡ್ ಡಿಸಾಸ್ಟರ್ಸ್ ಹ್ಯಾವ್ ಆಕರ್ಡ್ ವರ್ಲ್ಡ್ ವೈಡ್ ಸಚ್ ಆಸ್ ದಿ 2021 ಹಾಸ್ಟನ್ ಕನ್ಸರ್ಟ್. ಹಾಸ್ಟನ್ ಕನ್ಸರ್ಟ್ 2021ರಲ್ಲಿ ಆಗಿದ್ದು, ಅದರಲ್ಲಿ 10 ಜನ ಸಾವನ್ನಪ್ಪಿದ್ರು. ಇನ್ನು 2022ರಲ್ಲಿ ಟಾವಾನ್ ಹ್ಯಾಲೋವಿನ್ ನಲ್ಲಿ ಸುಮಾರು 159 ಜನ ಸಾವನ್ನಪ್ಪಿದ್ರು. ಅದೇ ರೀತಿ 2023ರ ಯೆಮೆನ್ ಚಾರಿಟಿ ಇವೆಂಟ್ ನಲ್ಲಿ 90 ಜನ ಸಾವನ್ನಪ್ಪಿದ್ರು. ಈ ರೀತಿ ಆಗಾಗ ಆಗ್ತಾನೆ ಇದೆ ಅಂತ ಹೇಳ್ತಿದ್ದಾರೆ. ಬ್ಲೇಮಿಂಗ್ ಕ್ರೌಡ್ಸ್ ಇಸ್ ರಾಂಗ್. ಈಗ ಜನರನ್ನ ಇದ್ದದಕ್ಕೋಸ್ಕರ ದೂರಿ ಪ್ರಯೋಜನ ಇಲ್ಲ. ಜನರು ತುಂಬಾ ಬಂದ್ಬಿಟ್ಟಿದ್ದಾರೆ, ಅವ್ರಿಗೆ ಹೇಗೆ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗೋದಿಲ್ಲ, ಒಂದೇ ಸಾರಿ ಬಂದ್ಬಿಟ್ರು, ಈ ತರ ಹೇಳೋದು, ಜನರ ಮೇಲೆ ಆಪಾದನೆಗಳನ್ನು ಹೊರಿಸೋದು ಸರಿಯಲ್ಲ ಅಂತ ಹೇಳ್ತಿದ್ದಾರೆ. ಇಟ್ಸ್ ಅ ಕಾಮನ್ ಮಿಸ್ಕನ್ಸೆಪ್ಷನ್ ದಟ್ ಕ್ರೌಡ್ ಕ್ರಶಸ್ ಹ್ಯಾಪನ್ಸ್ ಬಿಕಾಸ್ ಕ್ರೌಡ್ಸ್ ಆರ್ ಔಟ್ ಆಫ್ ಕಂಟ್ರೋಲ್. ಅವರಿಗೆ ನಿಯಂತ್ರಣ ಇಲ್ಲ, ಒಂದೇ ಸಮನೆ ಬಂದ್ಬಿಡ್ತಾರೆ, ಜನರ ಮೇಲೆ ಆಪಾದನೆ ಹೇಳುದು ತಪ್ಪು. ಇನ್ ರಿಯಾಲಿಟಿ ದ ಫಾಲ್ಟ್ ಲೈಸ್ ವಿತ್ ಪುವರ್ ಪ್ಲಾನಿಂಗ್ ಅಂಡ್ ಲ್ಯಾಕ್ ಆಫ್ ಸೇಫ್ಟಿ ಮೆಷರ್. ತಪ್ಪು ನಿಜವಾಗ್ಲೂ ಯಾರ್ದಿರೋದು ಇಲ್ಲಿ? ಪ್ಲಾನ್ ಮಾಡೋರದ್ದು. ಜನ ಇಷ್ಟು ಬರ್ತಾರೆ ಅಂತ ಗೊತ್ತಿದ್ರು ಸಹ ಸರಿಯಾದ ಪ್ಲಾನ್ ಮಾಡಿಲ್ಲ, ನಿಯಂತ್ರಕ ಕ್ರಮಗಳನ್ನ ಕೈಗೊಳ್ಳಿಲ್ಲ, ಅವರದ್ದು ನಿಜವಾದ ತಪ್ಪು ಅಂತ ಹೇಳ್ತಿದ್ದಾರೆ. ಇವೆಂಟ್ ಆರ್ಗನೈಸರ್ಸ್ ಆರ್ ರೆಸ್ಪಾನ್ಸಿಬಲ್. ಯಾರು ಕಾರ್ಯಕ್ರಮವನ್ನ ಆರ್ಗನೈಸ್ ಮಾಡಿದ್ರೋ, ಯಾರು ಅದನ್ನ ನಿರ್ವಹಣೆ ಮಾಡ್ತಿದಾರೋ ಅವರು ಇದಕ್ಕೆ ರೆಸ್ಪಾನ್ಸಿಬಲ್. ಇವೆಂಟ್ ಆರ್ಗನೈಸರ್ಸ್ ಅಂಡ್ ಲೋಕಲ್ ಗವರ್ಮೆಂಟ್ಸ್ ಮಸ್ಟ್ ಎನ್ಶೋರ್ ಕ್ರೌಡ್ ಸೇಫ್ಟಿ ಬೈ ಕಂಟ್ರೋಲಿಂಗ್ ಕ್ರೌಡ್ ಡೆನ್ಸಿಟಿ.
ಮತ್ತೆ ಲೋಕಲ್ ಗವರ್ಮೆಂಟ್ಗಳು ಅಲ್ಲಿರುವಂತಹ ಸ್ಥಳೀಯ ಸರ್ಕಾರಗಳು ಇದರ ಜವಾಬ್ದಾರಿಯನ್ನು ಹೊತ್ಕೋಬೇಕು. ಪೀಪಲ್ ಇನ್ ಕ್ರೌಡ್ ಕೆನಾಟ್ ಕಂಟ್ರೋಲ್ ದಿ ಸಿಚುವೇಶನ್ ಒನ್ಸ್ ಡೆನ್ಸಿಟಿ ಬಿಕಮ್ಸ್ ಡೇಂಜರಸ್. ಒಂದು ಸಾರಿ ಜನ ಹೆಚ್ಚಾಗ್ಬಿಟ್ರು ಅಂತಂದ್ರೆ ಆ ಜನರಿಗೆ ಪಾಪ ಅವ್ರೇನ್ ಮಾಡ್ತಾರೆ, ಯಾವ ಕಡೆ ಹೋಗ್ಬೇಕು ಅಂತ ಅವ್ರಿಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಅವ್ರ ಹತ್ರ ಸಿಚುವೇಶನ್ ನ ಕಂಟ್ರೋಲ್ ಮಾಡೋ ಯಾವುದೇ ಸಾಮರ್ಥ್ಯ ಇರೋದಿಲ್ಲ. ಸರ್ಕಾರ ಮತ್ತೆ ಆ ಒಂದು ಬೇರೆ ಬೇರೆ ಇವೆಂಟ್ ಆರ್ಗನೈಸ್ ಮಾಡಿದವರು ಇದರ ಕ್ರಮವನ್ನ ಸರಿಯಾದ ಕ್ರಮಗಳನ್ನ ಕೈಗೊಳ್ಳಬೇಕು. ಸಿಂಪಲ್ ಸೊಲ್ಯೂಷನ್ಸ್ ಟು ಪ್ರಿವೆಂಟ್ ಕ್ರಶಸ್. ಹಾಗಾದ್ರೆ ಕೆಲವೊಂದು ಸಿಂಪಲ್ ಸೊಲ್ಯೂಷನ್ ತೆಗೆದುಕೊಳ್ಬೇಕು. ಟು ಪ್ರಿವೆಂಟ್ ಕ್ರೌಡ್ ಡಿಸಾಸ್ಟರ್ಸ್, ಇವೆಂಟ್ ಆರ್ಗನೈಸರ್ಸ್ ಕ್ಯಾನ್ ಓಪನ್ ಮೋರ್ ಎಕ್ಸಿಟ್ಸ್. ಒಂದ್ ಕಡೆ ಜನ ಬರ್ತಾ ಇರ್ತಾರೆ, ಹೋಗ್ಲಿಕ್ಕೂ ಒಂದೇ ಕಡೆ ದಾರಿ ಇರುತ್ತೆ. ಇಷ್ಟು ಹೀಗಿದ್ ಬಿಟ್ರೆ ಎಲ್ಲಿಂದ ಹೋಗ್ತಾರೆ ಅವರು? ಹಾಗಾಗಿ ಬರೋದಕ್ಕೆ ಮತ್ತೆ ಹೋಗೋದಕ್ಕೆ ಬೇರೆ ಬೇರೆ ದಾರಿಗಳನ್ನ ಇಡಬೇಕು. ಆಗ ಏನಾಗುತ್ತೆ, ಸರಿಯಾದ ಮಾರ್ಗವನ್ನ ರೂಪಿಸ್ಬಿಟ್ರೆ ಆ ಮೂಲಕ ಜನರು ಬೇರೆ ಬೇರೆ ದಾರಿಗಳ ಮೂಲಕ ಹೋಗ್ತಾರೆ. ಆಗ ಇಂತಹ ಘಟನೆಗಳು ಸಂಭವಿಸುವುದು ಕಡಿಮೆ ಆಗುತ್ತೆ. ಸ್ಟ್ಯಾಗರ್ ಅರೈವಲ್ ಟೈಮ್ಸ್, ಕ್ಲಿಯರ್ ಪಾಸೇಜ್ ವೇಸ್ ಅಂಡ್ ಡಿವೈಡ್ ಕ್ರೌಡ್ಸ್ ಇಂಟು ಸ್ಮಾಲರ್ ಗ್ರೂಪ್ಸ್. ಚಿಕ್ಕ ಚಿಕ್ಕ ಗುಂಪುಗಳಾಗಿ ಕ್ರೌಡ್ ಅನ್ನ ಡಿವೈಡ್ ಮಾಡಬೇಕು. ಮತ್ತೆ ಪಾಸೇಜ್ ವೇಗಳನ್ನ, ಹೋಗುವ ದಾರಿಯಲ್ಲಿ ಬ್ಲಾಕೇಜ್ ಗಳಿದ್ರೆ, ಏನಾದ್ರೂ ಬೇರೆ ಬೇರೆದು ನಿಂತ್ಕೊಂಡ್ಬಿಟ್ಟಿದ್ರೆ ಅಥವಾ ಯಾಕೆ ಒಂದು ಸಮಸ್ಯೆ ಆದ್ರೆ ಅದನ್ನ ಅಲ್ಲಲ್ಲೇ ಪರಿಹರಿಸ್ತಾ ಹೋಗ್ಬೇಕು. ಎಕನಾಮಿಕ್ಸ್ ಆಫ್ ಕ್ರೌಡ್ಸ್. Event organizers often prioritize maximizing profits by packing crowds into events, which increases the risk of crowd crush. Governments need to enforce laws to ensure safety. ಈಗ ಯಾವುದೊಂದು ಇವೆಂಟ್ ಆಗಿದೆ ಅಂತಂದ್ರೆ ಅವರ ಉದ್ದೇಶ ಏನು? ಪ್ರಾಫಿಟ್ ಅಂತಂದ್ರೆ ಲಾಭವನ್ನ ಹೆಚ್ಚು ಮಾಡೋದು. ಲಾಭ ಹೆಚ್ಚು ಮಾಡ್ಲಿಕ್ಕೆ ಜನ ಹೆಚ್ಚು ಬರಬೇಕು. ದೊಡ್ಡ ಜಾತ್ರೆ ಆಗಿದೆ ಅಂತಂದ್ರೆ ಜನ ಬಂದಷ್ಟು ಜಾತ್ರೆ ಇನ್ನಷ್ಟು ಚೆನ್ನಾಗಾಗಿದೆ ಅಂತ ಹೇಳ್ತಾರೆ ಅಲ್ವಾ? ಅಂದ್ರೆ ಅಲ್ಲಿ ಹೆಚ್ಚು ಮಾರಾಟ ಆಗ್ಬಿಡುತ್ತೆ, ಹೆಚ್ಚೆಚ್ಚು ಎಕಾನಮಿ ಅಂತಂದ್ರೆ ಆರ್ಥಿಕ ವ್ಯವಸ್ಥೆಗಳು ಇನ್ನಷ್ಟು ಅದರಿಂದ ಮುಂದುವರಿಯುತ್ತೆ ಅಂತ ಹೇಳ್ತಾರೆ. ಅಂತಂದ್ರೆ ಅಲ್ಲಿ ಪ್ರಾಫಿಟ್ ಹೆಚ್ಚು ಮಾಡೋದು ಅವರ ಕರ್ತವ್ಯ ಆಗಿರುತ್ತೆ. ಒಂದು ಅಂಗಡಿ ಇಟ್ಟವರು ಜನ ಹೆಚ್ಚು ಬಂದ್ರೆ ಅವ್ರಿಗೆ ಖುಷಿ ಆಗುತ್ತೆ ಸಹಜವಾಗಿ. ಆದ್ರೆ ಸರ್ಕಾರ ಮುಖ್ಯವಾಗಿ ಲಾ ಮೂಲಕ ಸೇಫ್ಟಿಯನ್ನ ಎನ್ಶೂರ್ ಮಾಡ್ಕೊಳ್ಳಿಕ್ಕೆ ಮುಂದಾಗಬೇಕು. ಯಾವುದೇ ಒಂದು ಇವೆಂಟ್ ಆರ್ಗನೈಸ್ ಮಾಡಿದವರು ಜನ ಬರ್ಲಿ ಅಂತಾನೆ ಹೇಳ್ತಾ ಇರ್ತಾರೆ. ಸರ್ಕಾರ ಸರಿಯಾದ ಕ್ರಮಗಳನ್ನ ಕೈಗೊಂಡು ಅವರನ್ನು ನಿಯಂತ್ರಿಸಬೇಕು. ಮಿನಿಮಲ್ ಚೇಂಜಸ್ ಕ್ಯಾನ್ ಸೇವ್ ಲೈವ್ಸ್ ಅಂತಂದ್ರೆ ಸ್ಮಾಲ್ ಇನ್ಎಕ್ಸ್ಪೆನ್ಸಿವ್ ಚೇಂಜಸ್ ಲೈಕ್ ಕಂಟ್ರೋಲಿಂಗ್ ಕ್ರೌಡ್ ಫ್ಲೋ ಅಂಡ್ ಲಿಮಿಟಿಂಗ್ ಡೆನ್ಸಿಟಿ ಕ್ಯಾನ್ ಡ್ರಾಮ್ಯಾಟಿಕಲಿ ರೆಡ್ಯೂಸ್ ದಿ ರಿಸ್ಕ್ ಆಫ್ ಕ್ರೌಡ್ ಕ್ರಶಸ್ ವೈಲ್ ಸ್ಟಿಲ್ ಅಲೋವಿಂಗ್ ಪೀಪಲ್ ಟು ಎಂಜಾಯ್ ಇವೆಂಟ್ ಸೇಫ್ಲಿ. ಚಿಕ್ಕ ಚಿಕ್ಕ ಸುರಕ್ಷಿತ ಕ್ರಮಗಳನ್ನ ಕೈಗೊಳ್ಳುವ ಮೂಲಕ ನಾವು ಇದನ್ನ ತಡೆಗಟ್ಟಬಹುದು ಅಂತ ಹೇಳ್ತಿದ್ದಾರೆ. ಅಂತಂದ್ರೆ ಹೇಗೆ ಜನ ಬರ್ತಾ ಇದ್ದಾರೆ, ಬರೋ ಹಾದಿ ಆಗಿರಬಹುದು, ಒಳ ಬರುವ ಮತ್ತೆ ಹೊರ ಹೋಗುವ ಮಾರ್ಗಗಳಾಗಿರ್ಬಹುದು, ಅದನ್ನ ಕಂಟ್ರೋಲ್ ಮಾಡೋದು. ಮತ್ತೆ ಡೆನ್ಸಿಟಿ, ಒಂದು ಪ್ರದೇಶದಲ್ಲಿ ಎಷ್ಟು ಜನ ಇರಬೇಕು ಅದಕ್ಕಿಂತ ಹೆಚ್ಚಾಗದ ತರ ನೋಡ್ಕೊಳ್ಳೋದು. ಈ ರೀತಿ ಚಿಕ್ಕ ಚಿಕ್ಕ ಕ್ರಮಗಳ ಮೂಲಕ ನಾವು ಇಂತಹ ದುರ್ಘಟನೆಗಳನ್ನ ತಪ್ಪಿಸಬಹುದು ಅಂತ ಈ ಆರ್ಟಿಕಲ್ ನಲ್ಲಿ ಅವರು ಹೇಳ್ತಾ ಇದ್ದಾರೆ. ಇದಾದ ನಂತರ ಇಲ್ಲಿ ಒಂದು ಚಿಕ್ಕ ಆರ್ಟಿಕಲ್ ಇದೆ. ನಂಬರ್ ಆಫ್ ಸರ್ವಿಸಸ್ ಆಫರ್ಡ್ ಇನ್ ಆಂಧ್ರ ಪ್ರದೇಶ್. ಮನಮಿತ್ರ ಅಂತಂದ್ರೆ ಏನು ಅಂತ ನೋಡ್ಕೊಳ್ಳೋಣ. The Andhra Pradesh government on Thursday launched WhatsApp governance platform. WhatsApp government platform ಏನು ಇದು? ಮನಮಿತ್ರ, ಅವರ್ ಫ್ರೆಂಡ್ ಅಂತ, ನಮ್ಮ ಮಿತ್ರ, ನಮ್ಮ ಸ್ನೇಹಿತ ಇದ್ದ ಹಾಗೆ ಅಂತ ಅದು ಮನಮಿತ್ರ. ಆಫರಿಂಗ್ 161 ಸಿಟಿಜನ್ ಸೆಂಟ್ರಿಕ್ ಸರ್ವಿಸಸ್, 161 ಜನರಿಗೆ ಉಪಯೋಗವಾಗುವಂತಹ ಸೇವೆಗಳನ್ನ ಇದ್ರ ಮೂಲಕ ಒದಗಿಸ್ತಾ ಇದ್ದಾರೆ. ಎನಾಬ್ಲಿಂಗ್ ಪೀಪಲ್ ಟು ಪ್ರೊಕ್ಯೂರ್ ಡಾಕ್ಯುಮೆಂಟ್ಸ್ ಇನ್ ರಿಯಲ್ ಟೈಮ್ ಯೂಸಿಂಗ್ ದರ್ ಸ್ಮಾರ್ಟ್ ಫೋನ್ಸ್. ಅಂತಂದ್ರೆ ಬೇರೆ ಬೇರೆ ಡಾಕ್ಯುಮೆಂಟ್ ಅನ್ನ ನಾವು ಸಂಗ್ರಹಿಸಬಹುದು, ಮತ್ತೆ ಅದರಲ್ಲಿ ಶೇಖರಿಸಿ ಇಡಬಹುದು. ಈ ರೀತಿ ಹಲವಾರು ಸೇವೆಗಳನ್ನ ಆಂಧ್ರ ಪ್ರದೇಶದ ಸರ್ಕಾರ ಈ ಮನಮಿತ್ರ ಅನ್ನುವಂತ ಪ್ಲಾಟ್ಫಾರ್ಮ್ ಮೂಲಕ ಒದಗಿಸ್ತಾ ಇದೆ. ವಿತ್ ಮನಮಿತ್ರ ಪೀಪಲ್ ಕ್ಯಾನ್ ಬುಕ್ ಟೈಮ್ ಸ್ಲಾಟ್ ಟು ವಿಸಿಟ್ ಅ ಟೆಂಪಲ್, ಬುಕ್ ಬಸ್ ಟಿಕೆಟ್ ಎಕ್ಸೆಟ್ರಾ. ಅದ್ರ ಜೊತೆ ಒಂದು ದೇವಸ್ಥಾನಕ್ಕೆ ಹೋಗೋದಾದ್ರೆ ಟೈಮ್ ಅನ್ನ ಬುಕ್ ಮಾಡೋದಾಗಿರ್ಬಹುದು, ಮತ್ತೆ ಬಸ್ ಟಿಕೆಟ್ ಅನ್ನ ಬುಕ್ ಮಾಡೋದಾಗಿರ್ಬಹುದು. ಹೀಗೆ ಬೇರೆ ಬೇರೆ ಕೆಲಸವನ್ನ ಇದರಿಂದ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ನೀವು ಇದನ್ನ ಎಲ್ಲಿ ಯೂಸ್ ಮಾಡ್ಕೋಬಹುದು? ಒಂದು ಎಸ್ಎ ಮತ್ತೆ ಮೇನ್ಸ್ ನಲ್ಲಿ ಟೆಕ್ನಾಲಜಿಗೆ ಸಂಬಂಧಪಟ್ಟ ಹಾಗೆ ಯಾವ ಪಾಯಿಂಟ್ ಗಳನ್ನ ಸೇರಿಸೋದಾದ್ರೆ ಈ ಒಂದು ಅಂಶವನ್ನ ಸೇರಿಸಬಹುದು. ಈ ತರ ಒಂದು ಪ್ಲಾಟ್ಫಾರ್ಮ್ಗಳು ಈಗ ಬರ್ತಾ ಇವೆ ಭಾರತದಲ್ಲೂ ಅಂತ. ಅದಾದ ನಂತರ ಮೆಜರಿಂಗ್ ಮೈಗ್ರೆಂಟ್ ಮೂವ್ಮೆಂಟ್. ಇದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ. ಅಂತಂದ್ರೆ ನೋಡಿ, ಟ್ರ್ಯಾಕಿಂಗ್ ಮೈಗ್ರೇಷನ್ ಇಸ್ ಅ ಕ್ರೂಷಿಯಲ್ ಆಸ್ಪೆಕ್ಟ್ ಆಫ್ ಪಬ್ಲಿಕ್ ಪಾಲಿಸಿ. ಮೈಗ್ರೇಷನ್ ಅಂತಂದ್ರೆ ಏನು? ವಲಸೆ ಬರ್ತಾರಲ್ವಾ. ಈಗ ನಾವೇ ಹೇಳ್ತೇವೆ ಕರ್ನಾಟಕಕ್ಕಿಂತ ಬೇರೆ ದೇಶದವರು ಬಂದು ತುಂಬಿಕೊಂಡಿದ್ದಾರೆ, ಹಾಗಾಗಿ ಕರ್ನಾಟಕದವರಿಗೆ ಕೆಲಸ ಸಿಗ್ತಾ ಇಲ್ಲ ಅನ್ನುವಂತ ಪ್ರೈವೇಟ್ ಸೆಕ್ಟರ್ ನಲ್ಲಿ ಅಂತಹ ಮಾತುಗಳು ಕೇಳಿ ಬರ್ತಾ ಇರುತ್ತೆ. ಬೆಂಗಳೂರಿಗೆ ಹೋದ್ರೆ ಕನ್ನಡ ಮಾತನಾಡೋರೇ ಸಿಗಲ್ಲ, ಎಲ್ಲ ಬೇರೆ ರಾಜ್ಯದವರೇ ತುಂಬಿಕೊಂಡಿದ್ದಾರೆ ಅಂತೆಲ್ಲ ಮಾತು ಬರ್ತಾ ಇರುತ್ತೆ. ಹಾಗಾದ್ರೆ ಸರ್ಕಾರ ಹೇಗೆ ಮೆಜರ್ ಮಾಡುತ್ತೆ ಎಷ್ಟು ಜನ ವಲಸೆ ಬಂದಿದ್ದಾರೆ ಅನ್ನೋದನ್ನ ಕೆಲವು ಡೇಟಾ ಮೂಲಕ ಇಲ್ಲಿ ಕೊಟ್ಟಿದ್ದಾರೆ. ಟ್ರ್ಯಾಕಿಂಗ್ ಮೈಗ್ರೇಷನ್ ಇಸ್ ಕ್ರೂಷಿಯಲ್ ಆಸ್ಪೆಕ್ಟ್ ಆಫ್ ಪಬ್ಲಿಕ್ ಪಾಲಿಸಿ. ಸಾರ್ವಜನಿಕ ನಿಯಮಗಳನ್ನು ರೂಪಿಸೋದ್ರಲ್ಲಿ ಈ ಮೈಗ್ರೇಷನ್ ಎಷ್ಟಾಗ್ತಾ ಇದೆ ಅನ್ನೋದನ್ನ ಟ್ರ್ಯಾಕ್ ಮಾಡೋದು ಬಹಳ ಮುಖ್ಯವಾಗಿದ್ದು. ವೇರ್ ಓವರ್
ಎಸ್ಪೆಷಲಿ ಇನ್ ಇಂಡಿಯಾ, ಭಾರತದಲ್ಲಿ ಮುಖ್ಯವಾಗಿ 45 ಕ್ರೋರ್ ಪೀಪಲ್ ಇಂಟರ್ನಲಿ ಮೈಗ್ರೇಟ್ ಬಿಟ್ವೀನ್ 2000 ಟು 2011. 2000ದಿಂದ 2011ರ ನಡುವೆ ಸುಮಾರು 45 ಕೋಟಿ ಜನ ಇಂಟರ್ನಲಿ ಅಂತಂದ್ರೆ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಮೈಗ್ರೇಟ್ ಆಗಿದ್ದಾರೆ. ನೆಕ್ಸ್ಟ್ ಅದಾದ ನಂತರ ಇಲ್ಲಿ ಮುಖ್ಯವಾಗಿ ನಾವು ನೋಡ್ಲಿಕ್ಕೆ ಹೊರಟಿರೋದು ಏನಂತಂದ್ರೆ ಬೇರೆ ಬೇರೆ ಮೈಗ್ರೇಷನ್ ಯಾಕೆ ಇಂಪಾರ್ಟೆಂಟ್ ಅನ್ನೋದೆಲ್ಲ ಕೊಟ್ಟಿದ್ದಾರೆ. ಈಗ ಇಲ್ಲಿ ದ ಎಕನಾಮಿಕ್ ಅಡ್ವೈಸರಿ ಕೌನ್ಸಿಲ್ ಟು ದಿ ಪ್ರೈಮ್ ಮಿನಿಸ್ಟರ್ ಅವರ ಎಕನಾಮಿಕ್ ಅಡ್ವೈಸರಿ ಕೌನ್ಸಿಲ್ ಒಂದು ಪ್ರಾಕ್ಟಿಕಲ್ ಅಪ್ರೋಚ್ ಅನ್ನ ಕೊಡ್ತಾ ಇದೆ. ಅದರ ಜೊತೆ ಒಂದು ಪೇಪರ್ ಅನ್ನ ರಿಲೀಸ್ ಮಾಡಿದೆ. ಅದರಲ್ಲಿ ಹೇಳ್ತಾ ಇದ್ದಾರೆ ಯಾವ ತರ ಮೈಗ್ರೇಷನ್ ನಾವು ಲೆಕ್ಕ ಹಾಕಬಹುದು, ಮತ್ತೆ ಯಾವ ತರ ನಾವು ಅದನ್ನ ಕಂಡು ಹಿಡಿಯಲಿಕ್ಕೆ ಆಗತ್ತೆ ಅನ್ನೋದ್ರ ಬಗ್ಗೆ ಕೆಲವೊಂದು ಡೀಟೇಲ್ ಗಳನ್ನ ಕೊಟ್ಟಿದ್ದಾರೆ. ಮತ್ತೆ ಈ ಇಷ್ಟು ದಿನ ಯಾವ ತರ ಕಂಡು ಹಿಡಿದಿದ್ದಾರೆ, ಯಾವ ತರ ಅದನ್ನ ನಾವು ಲೆಕ್ಕ ಹಾಕಬಹುದು. ಮೊದಲನೇದು ಅನ್ರಿಸರ್ವ್ಡ್ ಟ್ರೈನ್ ಟಿಕೆಟ್ ಡೇಟಾ ಅಂತಂದ್ರೆ ರಿಸರ್ವ್ ಮಾಡೋದು ಯಾರಾಗಿರ್ತಾರೆ, ಮುಖ್ಯವಾಗಿ ಟ್ರೈನ್ ಟಿಕೆಟ್ ರಿಸರ್ವ್ ಮಾಡ್ತಾರೆ. ಅಂದ್ರೆ ಬಹಳ ದೂರ ಪ್ರವಾಸಕ್ಕೆ ಹೋಗೋರು, ಅಂದ್ರೆ ಹಣ ಇರೋರು ಅಥವಾ ಕೆಲಸ ಬಿಟ್ಟು ಬೇರೆ ಯಾವುದೇ ಒಂದು ಕಾರ್ಯಕ್ರಮಗಳಿಗೋಸ್ಕರ ಹೋಗೋರು ಯಾವ್ದನ್ನ ರೈಲಿನ ಟಿಕೆಟ್ ಅನ್ನ ಬುಕ್ ಮಾಡ್ತಾರೆ. ಆದ್ರೆ ಅನ್ರಿಸರ್ವ್ಡ್ ಅಂತಂದ್ರೆ ರಿಸರ್ವ್ ಮಾಡದೆ ತಕ್ಷಣ ಹೋಗುವಂತ ಪರಿಸ್ಥಿತಿ ಬರುತ್ತಲ್ಲ, ಅವರು ಹೆಚ್ಚು ಬಾರಿ ಯಾರಾಗಿರ್ತಾರೆ, ಈ ಮೈಗ್ರೇಷನ್ ವರ್ಕರ್ಸ್ ಆಗಿರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಇಟ್ಕೊಂಡು ಕೆಲವು ಡೇಟಾಗಳನ್ನ ಫೈಂಡ್ ಔಟ್ ಮಾಡ್ತಾರೆ. ಮತ್ತೆ ಅದಾದ ನಂತರ ಬ್ಯಾಂಕಿಂಗ್ ಡೇಟಾ ಟು ಮೆಜರ್ ಮೈಗ್ರೇಷನ್. ಇನ್ನು ಒಂದು ಜಿಲ್ಲೆಯಲ್ಲಿ ಅಥವಾ ಒಂದು ಪ್ರದೇಶದಲ್ಲಿ ಕರೆಂಟ್ ಅಕೌಂಟ್ ಮತ್ತೆ ಸೇವಿಂಗ್ಸ್ ಅಕೌಂಟ್ ಅಂತ ಇರುತ್ತೆ. ಕರೆಂಟ್ ಅಂತಂದ್ರೆ ಚಾಲ್ತಿ ಖಾತೆ ಅಥವಾ ಉಳಿತಾಯ ಖಾತೆ, ಈ ರೀತಿ ಎರಡು ಅಕೌಂಟಿನ ರೇಷಿಯೋವನ್ನ ತೆಗಿತಾರೆ. ರೇಷಿಯೋ ಕಡಿಮೆ ಇದ್ರೆ ಅಲ್ಲಿ ಆ ಪ್ರದೇಶದಲ್ಲಿ ಹೆಚ್ಚು ಮೈಗ್ರೇಷನ್ ಆಗ್ತಾ ಇದೆ. ಮೈಗ್ರೇಷನ್ ಅಂತಂದ್ರೆ ಹೆಚ್ಚು ಜನ ಏನ್ ಮಾಡ್ತಾ ಇದ್ದಾರೆ, ಹಣಕಾಸಿನ ಒಂದು ಬೇರೆ ಬೇರೆ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅಂದ್ರೆ ಸೇವಿಂಗ್ಸ್ ಹೆಚ್ಚಾಗ್ತಾ ಇಲ್ಲ. ಕರೆಂಟ್ ಅಕೌಂಟ್ ಮತ್ತೆ ಸೇವಿಂಗ್ಸ್ ಅಕೌಂಟ್ ಎರಡು ರೇಷಿಯೋ. ಉದಾಹರಣೆಗೆ ನೋಡಿ, ಈಗ ಮುಂಬೈ, ಡೆಲ್ಲಿ, ಬೆಂಗಳೂರು ಇಲ್ಲೆಲ್ಲ ರೇಷಿಯೋ ವಾಸ್ ಮಚ್ ಲೋವರ್ ಕಂಪೇರ್ ಟು ನ್ಯಾಷನಲ್ ಮೀಡಿಯನ್ ರೇಷಿಯೋ 3.72. ಈ ಕರೆಂಟ್ ಅಕೌಂಟ್ ಮತ್ತೆ ಸೇವಿಂಗ್ಸ್ ಅಕೌಂಟ್ ಈ ಎರಡರ ರೇಷಿಯೋ ತೆಗೆದಿದ್ದಾರೆ. ನ್ಯಾಷನಲ್ ಮೀಡಿಯನ್ ಅಂತಂದ್ರೆ ರಾಷ್ಟ್ರೀಯವಾಗಿ 3.72 ಇದೆ. ಆದ್ರೆ ಮುಂಬೈ ಅದರಲ್ಲಿ 0.56 ಇದೆ, ದೆಹಲಿಯಲ್ಲಿ 2.24 ಇದೆ, ಬೆಂಗಳೂರಲ್ಲಿ 2.21 ಇದೆ. ಇದನ್ನೇ ಇಟ್ಕೊಂಡು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಲೋ ಸೇವಿಂಗ್ಸ್ ಟು ಕರೆಂಟ್ ಅಕೌಂಟ್ ರೇಷಿಯೋ ಆರ್ ಟಿಪಿಕಲಿ ಸಿಟೀಸ್ ವಿತ್ ಹೈ ಲೆವೆಲ್ಸ್ ಆಫ್ ಎಕನಾಮಿಕ್ ಆಕ್ಟಿವಿಟಿ. ಯಾವ ರಾಜ್ಯದಲ್ಲಿ ಅಥವಾ ಯಾವ ಪ್ರದೇಶದಲ್ಲಿ ಈ ರೇಷಿಯೋ ಕಡಿಮೆ ಇರುತ್ತೋ ಅದರ ಅರ್ಥ ಏನು, ಅಲ್ಲಿ ಹೆಚ್ಚು ಎಕನಾಮಿಕ್ ಆಕ್ಟಿವಿಟಿ ಆಗ್ತಾ ಇದೆ. ವಿಚ್ ಆಫನ್ ಕ್ಯಾನ್ ಆಕ್ಟ್ ಆಸ್ ಮ್ಯಾಗ್ನೆಟ್ ಫಾರ್ ಮೈಗ್ರೇಷನ್. ಅಲ್ಲಿ ಹೆಚ್ಚು ದುಡ್ಡು ಹರಿತಾ ಇದೆ, ದುಡ್ಡು ಬೇರೆ ಕಡೆಯಿಂದ ಅಲ್ಲಿ ಬರ್ತಾ ಇದೆ, ಹಣದ ಹೊಳೆ ಹರಿಯುತ್ತೆ ಅಂತ ಹೇಳ್ತೇವಲ್ವಾ, ಆತರ ಅಲ್ಲಿ ಹಣದ ಚಲಾವಣೆ ಬಹಳ ಜಾಸ್ತಿ ಇದೆ. ಅದೇನಾಗುತ್ತೆ, ಮ್ಯಾಗ್ನೆಟ್ ಫಾರ್ ಮೈಗ್ರೇಷನ್. ಜನ ಎನ್ಕೋತಾರೆ ಬೆಂಗಳೂರಿಗೆ ಹೋಗ್ಬೇಕು ದುಡ್ಡು ಮಾಡೋಕೆ, ಬೆಂಗಳೂರಿಗೆ ಹೋದ್ರೆ ಎಲ್ಲ ಸೆಟಲ್ ಆಗ್ಬಹುದು ಅಂದ್ಕೊಂಡು ಬೆಂಗಳೂರಿಗೆ ಬರ್ತಾರಲ್ಲ, ಆತರ ಹಣ ಎಲ್ಲಿ ಜಾಸ್ತಿ ಓಡಾಡುತ್ತೋ ಅಲ್ಲಿ ಜನ ಹೆಚ್ಚು ಬರ್ಲಿಕ್ಕೆ ಅಟ್ರಾಕ್ಟ್ ಆಗ್ತಾರೆ. ಇದು ಆತರ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಯಾವ್ದ್ರಲ್ಲಿ ಕಡಿಮೆ ಇರುತ್ತೆ, ಕಡಿಮೆ ಇರೋದು ಹೆಚ್ಚು ಮೈಗ್ರೇಟ್ ಆಗುತ್ತೆ ಅಂತ, ಅಲ್ಲಿ ಬರ್ತಾ ಇದ್ದಾರೆ ಅಂತ. ಎಲ್ಲಿ ರೇಷಿಯೋ ಜಾಸ್ತಿ ಇರುತ್ತೋ ಅಲ್ಲಿ ಜನ ಅಷ್ಟು ಹೋಗೋದಿಲ್ಲ. ಇದೊಂದು ಡೇಟಾ. ಇನ್ನೊಂದು ಡೇಟಾ ಏನ್ ಹೇಳುತ್ತೆ, ಟೆಲಿಕಾಂ ಡೇಟಾ ಟು ಮೆಜರ್ ಮೈಗ್ರೇಷನ್. ಇಲ್ಲಿ 2 ತರ ಬರುತ್ತೆ, ವಿಸಿಟರ್ ಲೊಕೇಶನ್ ರಿಜಿಸ್ಟರ್ ಮತ್ತೆ ಅದಾದ ನಂತರ ಹೋಮ್ ಲೊಕೇಶನ್ ರಿಜಿಸ್ಟರ್. ಈ ಟೆಲಿಕಾಂ ಕಂಪ್ನಿಗಳು ಏನ್ ಮಾಡುತ್ತೆ, ಯಾರ್ಯಾರು ತಮ್ಮ ಸಿಮ್ ಗಳಿಗೆ ಸಬ್ಸ್ಕ್ರೈಬ್ ಆಗಿರ್ತಾರಲ್ವಾ, ಸಿಮ್ ಗಳನ್ನ ಯಾರು ತಗೊಂಡಿರ್ತಾರೆ, ಅವರು 2 ತರ ಡೇಟಾವನ್ನ ಕಲೆಕ್ಟ್ ಮಾಡ್ತಾರೆ. ಒಂದು ವಿಸಿಟರ್, ಈಗ ಒಬ್ರು ಒಂದು ಪ್ರದೇಶದಲ್ಲಿ ಸಿಮ್ ಅನ್ನು ತೆಗೆದುಕೊಳ್ತಾರೆ, ಇನ್ನೊಂದು ಪ್ರದೇಶಕ್ಕೆ ಹೋಗ್ತಾರೆ, ಸಿಮ್ ಅದೇ ಇರುತ್ತೆ, ಸಿಮ್ ಎಲ್ಲಿಂದ ಅದು ಹೋಗಿದೆ ಅನ್ನೋ ಅಂತ ಡೀಟೇಲ್ಸ್ ಆ ಟೆಲಿಕಾಂ ಆಪರೇಟರ್ ಗಳ ಬಳಿ ಇರುತ್ತೆ. ಹಾಗಾಗಿ ಹೋಮ್ ಲೊಕೇಶನ್ ಅಂತಂದ್ರೆ ಅವರಿಗೆ ಸಿಮ್ ಎಲ್ಲಿ ಕೊಟ್ಟಿದಾರೋ ಅದು, ಮತ್ತೆ ಸಿಮ್ ಎಲ್ಲಿ ವರ್ಕ್ ಆಗ್ತಾ ಇದೆಯೋ ಆ ಒಂದು ಲೊಕೇಶನ್, ಅದು ಯಾವುದು ವಿಸಿಟರ್ ಲೊಕೇಶನ್. ಇವೆರಡನ್ನ ಕಂಪೇರ್ ಮಾಡಿ ಯಾವ ಪ್ರದೇಶಗಳಲ್ಲಿ ಹೆಚ್ಚು ವಿಸಿಟರ್ ಗಳು ಹೋಗ್ತಾ ಇದ್ದಾರೆ, ಎಲ್ಲಿ ಹೆಚ್ಚು ಟೆಲಿಕಾಂ ಆಕ್ಟಿವಿಟಿ ಹೆಚ್ಚಾಗ್ತಾ ಇದೆ ಅನ್ನೋದನ್ನ ಫೈಂಡ್ ಔಟ್ ಮಾಡಿ ಆ ಮೂಲಕವೂ ಸಹ ಮೈಗ್ರೇಷನ್ ಡೇಟಾವನ್ನ ಫೈಂಡ್ ಔಟ್ ಮಾಡ್ತಾರೆ. ಮೊದಲನೇದು ಟ್ರೈನ್ ಟಿಕೆಟ್ ಮೂಲಕ ಯಾರು ರಿಸರ್ವ್ ಮಾಡದೆ ಹೋಗ್ತಾರಲ್ಲ ಅವರು, ಎರಡನೇದು ಬ್ಯಾಂಕಿಂಗ್ ಡೇಟಾ, ಇನ್ನೊಂದು ಟೆಲಿಕಾಂ ಡೇಟಾ. ಈ ರೀತಿ ಮೈಗ್ರೇಷನ್ ಡೇಟಾವನ್ನ ಫೈಂಡ್ ಔಟ್ ಮಾಡ್ತಾರೆ. ಬೇರೆ ಬೇರೆ ಗ್ರಾಫ್ ಗಳನ್ನ ಕೊಟ್ಟಿದ್ದಾರೆ, ಇದು ಚೇಂಜ್ ಆಗ್ತಾ ಇರುತ್ತೆ, ಹಾಗಾಗಿ ಅದರ ಬಗ್ಗೆ ವಿವರಣೆ ನಾವು ನೋಡ್ಲಿಕ್ಕೆ ಹೋಗೋದಿಲ್ಲ. ಇದಾದ ನಂತರ ಮುಖ್ಯವಾದ ವಿಷಯಗಳನ್ನ ಮಾತ್ರ ತೋರಿಸ್ತಾ ಇದ್ದೇನೆ. INSV ತಾರಿಣಿ ಕ್ರಾಸಸ್ ಮೋಸ್ಟ್ ರಿಮೋಟ್ ಪಾರ್ಟ್ ಆಫ್ ದಿ ಅರ್ತ್. ಮೋಸ್ಟ್ ರಿಮೋಟ್ ಪಾರ್ಟ್ ಅಂತಂದ್ರೆ ಬಹಳ ದೂರದ ಪ್ರದೇಶ ಅಥವಾ ಯಾರು ಹೋಗ್ಲಿಕ್ಕೆ ಆಗದೆ ಇರೋ ಪ್ರದೇಶ, ಅದಕ್ಕೆ ಏನಂತ ಕರೀತಾರೆ, ಪಾಯಿಂಟ್ ನೆಮೋ. ಈ ಪಾಯಿಂಟ್ ನೆಮೋವನ್ನ INS ತಾರಿಣಿಯವರು, ಆ ತಾರಿಣಿಯ ಮೂಲಕ ಹೋಗಿರೋರು ಅದನ್ನ ಕ್ರಾಸ್ ಮಾಡಿದ್ದಾರೆ ಅಂತ ಸುದ್ದಿ. ಹಾಗಾಗಿ ಏನು ಪಾಯಿಂಟ್ ನೆಮೋ ಅಂತಂದ್ರೆ ಮುಖ್ಯವಾಗಿ ತಿಳ್ಕೊಬೇಕು ನಾವು. ಪಾಯಿಂಟ್ ನೆಮೋ ಇಸ್ ದಿ ಓಷಿಯಾನಿಕ್ ಪೋಲ್ ಆಫ್ ಇನ್ಆಕ್ಸೆಸಿಬಿಲಿಟಿ.
ಅಲ್ಲಿ ಯಾರು ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತಂದ್ರೆ ಹೋಗುವುದು ತುಂಬಾ ದುರ್ಗಮವಾದಂತಹ ಒಂದು ಪ್ರದೇಶ ಅದು. ಮೀನಿಂಗ್ ಇಟ್ ಇಸ್ ದಿ ಮೋಸ್ಟ್ ರಿಮೋಟ್ ಲೊಕೇಶನ್ ಆನ್ ಅರ್ತ್ ಲೊಕೇಟೆಡ್ ಇನ್ ದಿ ಸೌತ್ ಪೆಸಿಫಿಕ್ ಓಷಿಯನ್. ಕೆಳಗಡೆ ಮ್ಯಾಪ್ ಕೊಟ್ಟಿದ್ದೀನಿ ನೋಡಿ. ಇದು ಸೌತ್ ಪೆಸಿಫಿಕ್ ಓಷನ್. ಇಲ್ಲಿ ಕಾಣ್ತಾ ಇದೆಯಲ್ವಾ, ಇದು ಸೌತ್ ಅಮೆರಿಕಾ. ಈ ಕಡೆ ಇರೋದು ಆಸ್ಟ್ರೇಲಿಯಾ. ಅಂದ್ರೆ ನಿಮ್ಗೆ ನೆನಪಾಗ್ತಾ ಇರ್ಬೋದು, ಆಸ್ಟ್ರೇಲಿಯಾ ಎಲ್ಲಿದೆ ಅಂತಂದ್ರೆ ಈ ಕಡೆ ಸೌತ್ ಅಮೆರಿಕಾ ಬರುತ್ತೆ, ಈ ಕಡೆ ನಾರ್ತ್ ಅಮೆರಿಕಾ ಬರುತ್ತೆ, ಇಲ್ಲಿ ಮೇಲ್ಗಡೆ ಚೀನಾ ಎಲ್ಲ ಇರುತ್ತಲ್ವಾ, ಈ ತರ. ಇಲ್ಲಿ ಈ ಪಾಯಿಂಟ್ ಅದು, ಈ ಪಾಯಿಂಟ್ ಅಲ್ಲಿ ಇರೋದು ಪಾಯಿಂಟ್ ನೇಮೋ, ಲೊಕೇಟೆಡ್ ಇನ್ ಸೌತ್ ಪೆಸಿಫಿಕ್ ಓಷಿಯನ್. ಇಟ್ ಇಸ್ 2688 ಕಿಲೋಮೀಟರ್ ಅವೇ ಫ್ರಮ್ ದಿ ನಿಯರೆಸ್ಟ್ ಐಲ್ಯಾಂಡ್ ಅಂತ. ನಿಯರೆಸ್ಟ್ ಐಲ್ಯಾಂಡ್ ಅಂದ್ರೆ ಹತ್ತಿರದಲ್ಲ ಒಂದು ದ್ವೀಪದಿಂದ ಅದು ಎಷ್ಟು 2688 ಕಿಲೋಮೀಟರ್ ದೂರದಲ್ಲಿದೆ. ಮೇಕಿಂಗ್ ಇಟ್ ಫಾರ್ದೆಸ್ಟ್ ಪಾಯಿಂಟ್ ಫ್ರಮ್ ಎನಿ ಹ್ಯೂಮನ್ ಸೆಟ್ಲ್ಮೆಂಟ್. ಒಂದು ಮನುಷ್ಯರು ವಾಸಿಸುವ ಜಾಗದಿಂದ ಅತ್ಯಂತ ದೂರದಲ್ಲಿರುವ ಪ್ರದೇಶ ಅಂತ ಇದನ್ನ ಕರೀತಾರೆ. ಫಾರ್ದೆಸ್ಟ್ ಅಂದ್ರೆ ಫಾರ್ದೆಸ್ಟ್ ಫ್ರಮ್ ಎನಿ ಹ್ಯೂಮನ್ ಸೆಟ್ಲ್ಮೆಂಟ್, ಮನುಷ್ಯರ ವಾಸಿಸುವ ಜಾಗದಿಂದ ಅತ್ಯಂತ ದೂರದಲ್ಲಿರುವ ಪ್ರದೇಶ. ಬಿಕಾಸ್ ಆಫ್ ಇಟ್ಸ್ ಲೊಕೇಶನ್ ಇಟ್ ಇಸ್ ಸಮ್ ಟೈಮ್ ಯೂಸ್ಡ್ ಆಸ್ ಸ್ಪೇಸ್ ಕ್ರಾಫ್ಟ್ ಸಿಮೆಟ್ರಿ ಅಂತಂದ್ರೆ ಸ್ಪೇಸ್ ಕ್ರಾಫ್ಟ್ ಗಳನ್ನ ಸ್ಪೇಸ್ ಏಜೆನ್ಸಿಗಳು ಏನ್ ಮಾಡ್ತಾರೆ, ಡಿಕಮಿಷನ್ ಅಂತಂದ್ರೆ ಒಂದು ಸ್ಪೇಸ್ ಕ್ರಾಫ್ಟಿನ ಕೆಲಸ ಮುಗ್ದಿರುತ್ತೆ, ಆಮೇಲೆ ಅದು ಯಾವ್ದಕ್ಕೂ ಯೂಸ್ ಆಗೋದಿಲ್ಲ. ಯೂಸ್ ಆಗದಿದ್ದಾಗ ಅದನ್ನ ಸಮುದ್ರಕ್ಕೆ ಅಥವಾ ಯಾರು ಹೋಗದೆ ಇರುವ ಪ್ರದೇಶಗಳಿಗೆ ಅದನ್ನ ಎಸಿತಾರೆ ಅಥವಾ ಅದನ್ನ ಅಲ್ಲಿ ಬಿಟ್ಬಿಡ್ತಾರೆ. ಅಂಡ್ ಸ್ಯಾಟಲೈಟ್ಸ್ ಅಂಡ್ ಸ್ಪೇಸ್ ಕ್ರಾಫ್ಟ್ ಟು ಕ್ರಾಶ್ ಸೇಫ್ಲಿ, ಇಲ್ಲಿ ಅದನ್ನ ಕ್ರಾಶ್ ಮಾಡ್ತಾರೆ ಹಲವಾರು ಬಾರಿ. ಇದನ್ನ ಏನಂತ ಕರೀತಾರೆ, ಸ್ಪೇಸ್ ಕ್ರಾಫ್ಟ್ ಸಿಮೆಟ್ರಿ ಅಂತಂದ್ರೆ ಈ ಸ್ಪೇಸ್ ಕ್ರಾಫ್ಟ್ ಗಳ ಸ್ಮಶಾನ ಇದ್ದ ಹಾಗೆ ಇದು ಅಂತಂದ್ರೆ ಅಲ್ಲಿ ಹೋಗಿ ಅದು ಎಲ್ಲಾ ಸ್ಪೇಸ್ ಕ್ರಾಫ್ಟ್ ಗಳು ನಾಶ ಆಗುತ್ತೆ. ಆ ಸ್ಪೇಸ್ ಏಜೆನ್ಸಿಗಳು ಈ ಪಾಯಿಂಟ್ ಅನ್ನು ಅದಕ್ಕೋಸ್ಕರ ಯೂಸ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಹೆಸರೇನು ಇದರದ್ದು, ಪಾಯಿಂಟ್ ನೇಮೋ. ಎಲ್ಲಿ ಬರುತ್ತೆ, ಈ ಕಡೆ ಸೌತ್ ಅಮೆರಿಕಾ ಇದೆ, ಈ ಕಡೆ ಆಸ್ಟ್ರೇಲಿಯಾ ಇದೆ, ಎಲ್ಲಿರೋದು ಸೌತ್ ಪೆಸಿಫಿಕ್ ಓಷನ್ ಅಲ್ಲಿ ಇರೋದು, ನೆನಪಿಟ್ಕೊಳ್ಳಿ. ಇದರ ಬಗ್ಗೆ ನ್ಯೂಸ್ ಏನಿದೆ ಅಂತಂದ್ರೆ, ಆಸ್ ಅ ಪಾರ್ಟ್ ಆಫ್ ನಾವಿಕಾ ಸಾಗರ್ ಪರಿಕ್ರಮ್ 2 ಇಂಡಿಯನ್ ನೇವಿ ಮಿಷನ್ ಟು ಸೇಲ್ ಅರೌಂಡ್ ದಿ ವರ್ಲ್ಡ್. ನಾವಿಕ್ ಸಾಗರ್ ಪರಿಕ್ರಮದ ಮೂಲಕ ಭಾರತದ ನೇವಿ ಇದೆಯಲ್ವಾ, ಇದೇನ್ ಮಾಡ್ತಾ ಇದೆ, ಇದು ವಿಶ್ವ ಪ್ರದಕ್ಷಿಣೆ ಮಾಡ್ತಾ ಇದೆ. 2 ಇಂಡಿಯನ್ ವುಮೆನ್ ಆಫೀಸರ್ಸ್, ಮುಖ್ಯವಾಗಿ 2 ಜನ ಇದ್ದಾರೆ, ಲೆಫ್ಟಿನೆಂಟ್ ಕಮಾಂಡರ್ ಇಲ್ನಾಕೆ ಅಂಡ್ ಲೆಫ್ಟಿನೆಂಟ್ ಕಮಾಂಡರ್ ರೂಪಾ ಎ, ಇಬ್ರು ಒಂದು ಮಹಿಳಾ ಆಫೀಸರ್ಗಳಿದ್ದಾರೆ. ಕ್ರಾಸ್ಡ್ ಪಾಯಿಂಟ್ ನೇಮೋ ಅಬಾರ್ಡ್ ಸೇಲಿಂಗ್ ವೆಸಲ್ ಐಎನ್ಎಸ್ವಿ ತಾರಿಣಿ. ಐಎನ್ಎಸ್ವಿ ತಾರಿಣಿಯ ಮೂಲಕ ಪಾಯಿಂಟ್ ನೇಮೋವನ್ನ ಕ್ರಾಸ್ ಮಾಡಿದ್ದಾರೆ. ಡ್ಯೂರಿಂಗ್ ದೇರ್ ಜರ್ನಿ ದೇ ಕಲೆಕ್ಟೆಡ್ ವಾಟರ್ ಸ್ಯಾಂಪಲ್ಸ್ ಫ್ರಮ್ ಪಾಯಿಂಟ್ ನೇಮೋ. ಅಲ್ಲಿಂದ ಕೆಲವೊಂದು ವಾಟರ್ ಸ್ಯಾಂಪಲ್ ಅನ್ನ, ನೀರಿನ ಕೆಲವೊಂದು ಸ್ಯಾಂಪಲ್ ಗಳನ್ನ ಕಲೆಕ್ಟ್ ಮಾಡಿದ್ದಾರೆ. ಈ ಸ್ಯಾಂಪಲ್ಸ್ ವಿಲ್ ಬಿ ಅನಲೈಸ್ಡ್ ಬೈ ದಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಷಿಯಾನೋಗ್ರಫಿ. ಓಷಿಯಾನೋಗ್ರಫಿಗೋಸ್ಕರ ಅದನ್ನು ಯೂಸ್ ಮಾಡ್ತೇವೆ. ಮರೀನ್ ಬಯೋಡೈವರ್ಸಿಟಿ ಅಂಡ್ ಓಷಿಯಾನಿಕ್ ಕೆಮಿಕಲ್ ಕಂಪೋಸಿಷನ್. ಓಷಿಯನ್ ಕೆಮಿಕಲ್ ಕಂಪೋಸಿಷನ್ ಹೇಗಿದೆ, ಮರೀನ್ ಬಯೋಡೈವರ್ಸಿಟಿ ಹೇಗಿದೆ ಅನ್ನೋದ್ರ ಬಗ್ಗೆ ಎಲ್ಲ ನಾವು ಈ ಮೂಲಕ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇದಾದ ನಂತರ ಮುಂದಿನ ಆರ್ಟಿಕಲ್ ನೋಡೋದಾದ್ರೆ, ಬಿಸ್ನೆಸ್ ಅಲ್ಲಿ ಒಂದು ವಿಚಾರ ನೋಡಿ, ಚೀನಾ ಈಗಾಗಲೇ ಡೀಪ್ ಸೀಕ್ ಅನ್ನ ಆಲ್ರೆಡಿ ಜಗತ್ತಿಗೆ ಪರಿಚಯ ಮಾಡ್ತಾ ಇದೆ. ಅಮೆರಿಕದ ಎಷ್ಟೋ ಕಂಪನಿಗಳು, ಚಾಟ್ ಜಿಪಿಟಿ ಆಗಿರಬಹುದು, ಜೆಮಿನಿ ಆಗಿರಬಹುದು, ಎಲ್ಲ ಸಹ AI ರೇಸ್ ನಲ್ಲಿ ಆಗ್ಲೇ ಮುಂದುವರೆದಿದೆ. ಎಲ್ಲೂ ಭಾರತದ ಹೆಸರೇ ಕಾಣ್ತಾ ಇಲ್ವಲ್ಲ ಅಂತ ಹಲವಾರು ದೇಶಗಳು ಆಡ್ಕೊಳ್ತಾ ಇರಬೇಕಾದ್ರೆ ಭಾರತ ಒಂದು ಹೇಳಿಕೆ ಕೊಟ್ಟಿದೆ. 6 ಫರ್ಮ್ಸ್ ಆನ್ ಟ್ರ್ಯಾಕ್ ಫಾರ್ ಆನ್ ಇಂಡಿಯನ್ AI ಮಾಡೆಲ್ ಇನ್ 8 to 10 months. ಇನ್ನು 8 ರಿಂದ 10 ತಿಂಗಳಲ್ಲಿ ಭಾರತದ ತನ್ನದೇ ಆದ ಒಂದು ಸ್ವಂತ AI ಮಾಡೆಲ್ ರೆಡಿ ಆಗ್ತಾ ಇದೆ, ನೋಡ್ತಾ ಇರಿ ಅಂತ ಅಶ್ವಿನಿ ವೈಷ್ಣವ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. As many as 6 firms will develop Indian foundational artificial intelligence. ಫೌಂಡೇಶನಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಡೆವಲಪ್ ಮಾಡ್ತಾ ಇದ್ದಾರೆ. ಮಾಡೆಲ್ಸ್ ಯೂಸಿಂಗ್ ನ್ಯೂಲಿ ಪ್ರೊವಿಷನ್ಡ್ ಗ್ರಾಫಿಕ್ಸ್ ಪ್ರೊಸೆಸಿಂಗ್ ಯೂನಿಟ್ಸ್. ಇದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಗ್ರಾಫಿಂಗ್ ಪ್ರೊಸೆಸ್ ಯೂನಿಟ್ಗಳು, GPU. ಅಂದ್ರೆ ಅಷ್ಟು ಆ ಒಂದು ದೊಡ್ಡ ಮಟ್ಟದಲ್ಲಿ ಅದು ತುಂಬಾ ಪ್ರೊಸೆಸ್ ಗಳನ್ನ ಮಾಡಬೇಕಾಗಿರುತ್ತೆ, ಅದಕ್ಕೆ ಬೇಕಾಗಿರೋದು GPU. ಬೈ ದಿ ಇಂಡಿಯನ್ AI ಮಿಷನ್. ಇಂಡಿಯನ್ AI ಮಿಷನ್ ಹೆಸರಲ್ಲೇ ಇದೆಯಲ್ವಾ, AI ಗೆ ಸಂಬಂಧಪಟ್ಟಂತ ಮಿಷನ್. ಯೂನಿಯನ್ ಮಿನಿಸ್ಟರ್ ಫಾರ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಶ್ವಿನಿ ವೈಷ್ಣವ್, ಇವರು ಮೇಟಿ ಅಂತ ಕರೀತೇವೆ, ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ, ಅದರ ಮಿನಿಸ್ಟರ್ ಆದ ಅಶ್ವಿನಿ ವೈಷ್ಣವ್ ಅವರು ಈ ಹೇಳಿಕೆ ಕೊಟ್ಟಿದ್ದಾರೆ. These will compete with the best models coming out of the US and China, he said, outlining a timeline of 8 months. Firms weren't identified. ಇನ್ನು 8 ರಿಂದ 10 ತಿಂಗಳಲ್ಲಿ ನಾವು ತಯಾರು ಮಾಡ್ತೀವಲ್ವಾ, ಅದು ಹೇಗಿರುತ್ತೆ ಅಂತಂದ್ರೆ ಈಗಾಗಲೇ ಬೆಸ್ಟ್ ಆಗಿರುವಂತಹ US ಮತ್ತೆ ಚೀನಾ ಮಾಡೆಲ್ ಜೊತೆ ಇದು ಕಾಂಪೀಟ್ ಮಾಡುತ್ತೆ. ಆ ಲೆವೆಲ್ಗೆ ನಾವು ರೆಡಿ ಮಾಡ್ತೇವೆ, ನೋಡ್ತಾ ಇರಿ ಅಂತ ಹೇಳ್ತಾ ಇದ್ದಾರೆ. We are calling up for proposals to develop our own foundational model where the Indian context, Indian languages, culture of our country, biases can be removed, and where data set basically for our country and citizens. ಅಂದ್ರೆ ಈ ಹೇಳೋ ಪಾಯಿಂಟ್ ಏನಂತಂದ್ರೆ, ಈ ಮಾಡೆಲ್ ಹೇಗಿರುತ್ತೆ ಅಂತಂದ್ರೆ, ನಮ್ಮ ದೇಶದ ಲ್ಯಾಂಗ್ವೇಜು, ನಮ್ಮ ದೇಶದ ಕಲ್ಚರ್, ನಮ್ಮ ದೇಶದಲ್ಲಿ ಡೇಟಾ ಇರುತ್ತೆ. ಈ ತರ ದೇಶೀಯವಾದಂತಹ ಒಂದು ಇಂಡಿಜಿನಸ್ ಸ್ಥಳೀಯವಾದಂತಹ
ಸ್ವದೇಶೀಯವಾದಂತಹ AI ಮೋಡ್ ಅನ್ನ ಡೆವಲಪ್ ಮಾಡ್ತಾ ಇದ್ದೇವೆ. ಇನ್ನು 8ರಿಂದ 10 ತಿಂಗಳಲ್ಲಿ ಅದು ಜಾರಿಗೆ ಬರುತ್ತೆ ಅಂತ ಹೇಳ್ತಿದ್ದಾರೆ. ಆದ್ರೆ ಕರೆಕ್ಟ್ ಆಗಿ ಯಾವ್ಯಾವ ಕಂಪನಿಗಳು ಇದನ್ನ ಮಾಡ್ತಾ ಇದ್ದೇವೆ ಅನ್ನುವಂತ ಯಾವುದೇ ಮಾಹಿತಿಯನ್ನ ಕೊಡ್ಲಿಲ್ಲ. ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ. ಇನ್ನು ವರ್ಡ್‌ಗೆ ಸಂಬಂಧಪಟ್ಟ ಹಾಗೆ ಫಿಲಿಪೈನ್ಸ್ ಟು ರಿಮೂವ್ ಯುಎಸ್ ಮಿಸೈಲ್ ಸಿಸ್ಟಮ್ ಇಫ್ ಚೈನಾ ಸ್ಟಾಪ್ಸ್ ಸಿ ಅಗ್ರಿಗೇಷನ್. ಒಂದು ಏನ್ ಕಥೆ ಇವರದ್ದು ಅಂತಂದ್ರೆ ನೋಡ್ಕೊಳ್ಳೋಣ. ಫಿಲಿಪೈನ್ಸ್ ಎಲ್ಲಿ ಬರುತ್ತೆ ಅಂತ ನೆನಪಿದ್ಯಾ? ಫಿಲಿಪೈನ್ಸ್ ಬರೋದು ಇಲ್ಲಿ. ಇಲ್ಲಿದೆ ಫಿಲಿಪೈನ್ಸ್. ಇಲ್ಲಿ ಚೈನಾ ಇದೆ, ಈ ಕಡೆ ಇಂಡಿಯಾ ಇದೆ, ನಿಮ್ಗೆ ಗೊತ್ತಿರಬಹುದು, ಕೆಳಗಡೆ ಆಸ್ಟ್ರೇಲಿಯಾ. ಇಲ್ಲಿ ಬರೋದು ಫಿಲಿಪೈನ್ಸ್. ದ ಫಿಲಿಪೈನ್ಸ್ ಅಂಡ್ ಚೀನಾ ಹ್ಯಾವಿಂಗ್ ಟೆನ್ಷನ್ಸ್ ಓವರ್ ಡಿಸ್ಪ್ಯೂಟೆಡ್ ಏರಿಯಾಸ್ ಇನ್ ದ ಸೌತ್ ಚೈನಾ ಸಿ. ಇಲ್ಲಿ ಅಲ್ವಾ ಸೌತ್ ಚೈನಾ ಸಿ. ಇಲ್ಲಿ ಫಿಲಿಪೈನ್ಸ್ ಮತ್ತೆ ಚೀನಾದ ನಡುವೆ ಕೆಲವೊಂದು ಟೆನ್ಷನ್ ಎದುರಾಗ್ತಾ ಇದೆ. ಯಾಕಂತಂದ್ರೆ ಯುಎಸ್ ಇನ್ಸ್ಟಾಲ್ಡ್ ಅ ಮಿಸೈಲ್ ಸಿಸ್ಟಮ್ ಕಾಲ್ಡ್ ಟೈಫಾನ್ ಇನ್ ದಿ ಫಿಲಿಪೈನ್ಸ್ ಇನ್ ಏಪ್ರಿಲ್ ಲಾಸ್ಟ್ ಇಯರ್ ಫಾರ್ ಜಾಯಿಂಟ್ ಮಿಲಿಟರಿ ಟ್ರೈನಿಂಗ್. ಯುಎಸ್ ಬಂದು ಇಲ್ಲಿ ಏನ್ ಮಾಡ್ತಾ ಇದೆ, ತನ್ನ ಮಿಸೈಲ್ ಸಿಸ್ಟಮ್ ಅನ್ನ ಇನ್ಸ್ಟಾಲ್ ಮಾಡಿದೆ. ಅದು ಚೀನಾಕ್ಕೆ ತಲೆನೋವು ಪ್ರಾರಂಭಿಸ್ತಾ ಇದೆ. ಚೀನಾಕ್ಕೆ ತಲೆನೋವು ಬರ್ತಾ ಇದೆ ಈಗ ಅದರಿಂದ. ಚೀನಾ ಇಸ್ ಅನ್ಹ್ಯಾಪಿ ಅಬೌಟ್ ದಿಸ್ ಅಂಡ್ ವಾಂಟ್ಸ್ ದಿ ಫಿಲಿಪೈನ್ಸ್ ಟು ರಿಮೂವ್ ದಿ ಮಿಸೈಲ್ಸ್ ಸೇಯಿಂಗ್ ದೇ ಇನ್ಕ್ರೀಸ್ ಮಿಲಿಟರಿ ಟೆನ್ಷನ್. ಚೀನಾ ಏನ್ ಹೇಳುತ್ತೆ, ಯುಎಸ್ ಮಿಸೈಲ್ ಅನ್ನ ಯಾಕೆ ಇಟ್ಕೊಂಡಿದ್ದೀರಿ, ಅದರಿಂದ ಸುಮ್ಮನೆ ನಿಮಗೂ ತೊಂದರೆ ನಮಗೂ ತೊಂದರೆ, ಸುಮ್ಮನೆ ಅದನ್ನ ಬಿಟ್ಬಿಡಿ, ಅವ್ರು ಅದನ್ನ ಅಲ್ಲಿ ಜಾಗ ಖಾಲಿ ಮಾಡಿಸಿ ಅವರನ್ನ ಅಂತ ಹೇಳ್ತಾ ಇದ್ದಾರೆ ಚೈನಾದವರು. ಫಿಲಿಪೈನ್ ಪ್ರೆಸಿಡೆಂಟ್ ಏನ್ ಹೇಳ್ತಾ ಇದ್ದಾರೆ ಅದಕ್ಕೆ, ಚೀನಾ ಹ್ಯಾಸ್ ಮಚ್ ಮೋರ್ ಪವರ್ಫುಲ್ ವೆಪನ್ಸ್ ದೆನ್ ಫಿಲಿಪೈನ್ಸ್. ಚೀನಾದಲ್ಲಿ ಮೊದಲೇ ಇದಕ್ಕಿಂತ ಎಷ್ಟೋ ಪವರ್ಫುಲ್ ಆದ ವೆಪನ್ಸ್ ಗಳಿದೆ, ನೀವ್ಯಾಕೆ ಹೆದರ್ತಾ ಇದ್ದೀರಾ? ಚೈನಾ ಸ್ಟಾಪ್ಸ್ ಇಟ್ಸ್ ಅಗ್ರೆಸಿವ್ ಆಕ್ಷನ್ಸ್. ಇನ್ನೊಂದು ವಿಷಯ, ನೀವು ಈ ಫಿಲಿಪೈನ್ಸ್ ಅವ್ರು ಹೇಳ್ತಾ ಇರೋದು ಹರಾಸಿಂಗ್ ಫಿಲಿಪಿನೋ ಫಿಶರ್ಮೆನ್, ರ್ಯಾಮಿಂಗ್ ಬೋಟ್ಸ್, ಯೂಸಿಂಗ್ ವಾಟರ್ ಕ್ಯಾನಾನ್ಸ್, ಫೈರಿಂಗ್ ಲೇಸರ್ ಎಟ್ ಫಿಲಿಪಿನೋ ಶಿಪ್ಸ್. ಈ ತರ ಎಲ್ಲ ಬೇರೆ ಬೇರೆ ಹಲವಾರು ರೀತಿಯ ತೊಂದರೆಗಳನ್ನ ಕೊಡ್ತಾ ಇದ್ದೀರಾ. ಉದಾಹರಣೆಗೆ ನಮ್ಮ ಫಿಶರ್ಮೆನ್ ಗಳಿಗೆ ತೊಂದರೆ ಕೊಡ್ತಾ ಇದ್ದೀರಾ, ಮತ್ತೆ ವಾಟರ್ ಕ್ಯಾನನ್ ಯೂಸ್ ಮಾಡ್ತಾ ಇದ್ದೀರಾ, ಮತ್ತೆ ಫಿಲಿಪಿನೋ ಶಿಪ್ಸ್ ಗಳ ಮೇಲೆ ಲೇಸರ್ ಫೈರಿಂಗ್ ಅನ್ನ ಮಾಡ್ತಾ ಇದ್ದೀರಾ. ಮೊದಲು ಇದನ್ನ ಕಡಿಮೆ ಮಾಡಿ, ಆಮೇಲೆ ನೋಡೋಣ ಬೇಕಾದ್ರೆ US ಅವರಿಗೆ ಹೇಳೋದ ಏನು ಅಂತ. ದೆನ್ ದ ಫಿಲಿಪೈನ್ಸ್ ವಿಲ್ ರಿಮೂವ್ ದಿ ಮಿಸೈಲ್ಸ್. ಆಮೇಲೆ ನೋಡ್ಕೊಳ್ಳೋಣ ಬೇಕಾದ್ರೆ, ಮೊದಲು ನೀವು ನಮಗೆ ತೊಂದರೆ ಕೊಡ್ತಾ ಇದ್ದೀರಲ್ವಾ, ಅದನ್ನೆಲ್ಲ ಕಡಿಮೆ ಮಾಡಿ ಅಂತ ಫಿಲಿಪೈನ್ಸ್ ಅವರು ಹೇಳ್ತಾ ಇದ್ದಾರೆ. ರೀಸೆಂಟ್ಲಿ US ಮೂವ್ಡ್ ದಿ ಮಿಸೈಲ್ಸ್ ಕ್ಲೋಸರ್ ಟು ಮ್ಯಾನಿಲಾ ನಿಯರ್ ಏರಿಯಾಸ್ ವೇರ್ ಚೈನೀಸ್ ಅಂಡ್ ಫಿಲಿಪೈನ್ ಫೋರ್ಸಸ್ ಹ್ಯಾವ್ ಫ್ರೀಕ್ವೆಂಟ್ ಕನ್ಫ್ರಂಟೇಷನ್ ಇನ್ ದ ಸೌತ್ ಚೈನಾ ಸಿ. ಈಗ US ಅವರು ಏನ್ ಮಾಡಿದ್ದಾರೆ, ಮನಿಲಾ ಅನ್ನೋ ಪ್ರದೇಶದಲ್ಲಿ ಅದನ್ನ ಮಿಸೈಲ್ ಅನ್ನ ತೆಗೆದುಕೊಂಡು ಹೋಗಿದ್ದಾರೆ. ಅಲ್ಲಿ ಹಲವಾರು ಸಾರಿ ಏನಾಗ್ತಾ ಇತ್ತು, ಚೀನಾ ಮತ್ತೆ ಫಿಲಿಪೈನ್ಸ್ ಫೋರ್ಸಸ್ ಕೆಲವೊಂದು ಸಾರಿ ಕೆಲವು ಈ ಕನ್ಫ್ರಂಟೇಷನ್ಸ್ ಗಳಂತಂದ್ರೆ ಚಿಕ್ಕ ಚಿಕ್ಕ ಗಲಾಟೆಗಳು ಆಗ್ತಾ ಇರ್ತಿತ್ತು ಆ ಎರಡು ದೇಶಗಳ ಮಧ್ಯೆ. ಅಲ್ಲಿ ಈಗ US ನ ಮಿಸೈಲ್ಗಳು ಹೋಗಿ ಕೂತ್ಕೊಂಡಿದೆ. ಮಿಸೈಲ್ಸ್ ಇನ್ಕ್ಲೂಡಿಂಗ್ ಟಾಮಹಾಕ್ ಮಿಸೈಲ್ಸ್. ಇದು ನೋಡ್ಕೊಳ್ಳಿ, ಟಾಮಹಾಕ್ ಕೆಲವೊಂದ್ಸರಿ ಕೇಳಬಹುದು ಯಾವ ದೇಶಕ್ಕೆ ಸಂಬಂಧಪಟ್ಟಿದ್ದು, US. ಹ್ಯಾವ್ ಅ ರೇಂಜ್ ಆಫ್ 1600 ಕಿಲೋಮೀಟರ್. ರೇಂಜ್ ಎಷ್ಟಿದೆ, 1600 ಕಿಲೋಮೀಟರ್. ಮೀನಿಂಗ್ ದೇ ಕುಡ್ ರೀಚ್ ಪಾರ್ಟ್ಸ್ ಆಫ್ ಚೈನಾ ಇಫ್ ನೀಡೆಡ್. ಬೇಕಾದ್ರೆ ಚೈನಾದ ಮೇಲೂ ನಾವು ಅಟ್ಯಾಕ್ ಮಾಡ್ತೀವಿ ಅಂತ US ಅವರು ಪರೋಕ್ಷವಾಗಿ ಹೇಳ್ತಾ ಇದ್ದಾರೆ ಈ ಮೂಲಕ. ಚೀನಾ ಇಸ್ ನಾಟ್ ಯೆಟ್ ರೆಸ್ಪಾಂಡೆಡ್ ಟು ದಿ ಫಿಲಿಪೈನ್ ಪ್ರೆಸಿಡೆಂಟ್ ಸ್ಟೇಟ್ಮೆಂಟ್. ನೀವು ಮೊದಲು ನಮ್ಗೆ ಕಾಟ ಕೊಡೋದನ್ನ ಕಡಿಮೆ ಮಾಡಿ ಅಂತ ಫಿಲಿಪೈನ್ ಅವರು ಹೇಳಿದಾರಲ್ವಾ, ಇದಕ್ಕೆ ಚೀನಾದವರು ಇನ್ನೂ ತನಕ ಯಾವುದೇ ರೆಸ್ಪಾಂಡ್ ಕೊಡ್ಲಿಲ್ಲ. ಇದಾದ ನಂತರ ಮುಂದಿನ ಪೇಜಿಗೆ, ಇಲ್ಲಿ ನಾವು ನಿನ್ನೆ ಅಥವಾ ಮೊನ್ನೆ ನೋಡಿದ್ವಲ್ವಾ, WHO ಏನ್ ಹೇಳಿದೆ, ಉಪ್ಪಿನಲ್ಲಿ ಸೋಡಿಯಂ ಅಂಶವನ್ನ ಕಡಿಮೆ ಮಾಡಿ ಸ್ವಲ್ಪ ಪೊಟ್ಯಾಷಿಯಂ ಅಂಶವನ್ನ ಹೆಚ್ಚು ಮಾಡಿ ಅಂತ WHO ಹೇಳಿದೆ. ಅದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಾವು ಇದನ್ನ ಪರಿಗಣಿಸ್ತಾ ಇರೋದು ಮುಖ್ಯವಾಗಿ ವೊಕ್ಯಾಬುಲರಿಯನ್ನ ಕಲೀಲಿಕ್ಕೋಸ್ಕರ. ಇಲ್ಲಿ ಬರುವಂತ ವೊಕ್ಯಾಬುಲರಿ ಯಾವ್ದು ನೋಡ್ಕೊಳ್ಳಿ. ಫೋರ್ಟಿಫೈಡ್ ಅಂತಂದ್ರೆ ಸ್ಟ್ರೆಂತ್ ಅಂಡ್ ಪ್ರೊಟೆಕ್ಟೆಡ್ ಅಥವಾ ಬಲಪಡಿಸೋದು. ಮುಖ್ಯವಾಗಿ ಫೋರ್ಟಿಫೈಡ್ ಇಲ್ಲಿ ಯಾಕೆ ಬಳಸ್ತಾರೆ ಅಂತಂದ್ರೆ, ಕೆಲವು ಆಹಾರ ಪದಾರ್ಥಗಳಲ್ಲಿ ಮೊದಲೇ ಅದರಲ್ಲಿ ಇಲ್ಲದೆ ಇರುವಂತಹ ನ್ಯೂಟ್ರಿಯೆಂಟ್ಸ್ ಗಳನ್ನ, ಪೋಷಕಾಂಶಗಳನ್ನು ಸೇರಿಸ್ತಾರೆ. ಆ ಮೂಲಕ ಅದನ್ನ ಇನ್ನಷ್ಟು ಬಲಪಡಿಸ್ತಾರೆ. ಇದಕ್ಕೆ ಫೋರ್ಟಿಫೈಡ್ ಫುಡ್ಸ್ ಅಂತ ಕರೀತಾರೆ. ಇನ್ನು ಮಾರ್ಷಲ್ಡ್ ಅಂತಂದ್ರೆ ಆರ್ಗನೈಸ್ಡ್, ಅರೇಂಜ್ಡ್, ಸುವ್ಯವಸ್ಥಿತಗೊಳಿಸಿರೋದು, ಕರೆಕ್ಟ್ ಆಗಿ ಆರ್ಗನೈಸ್ ಮಾಡಿರೋದು. ಅಮೆಲಿಯೋರೇಷನ್ ಅಂತಂದ್ರೆ ಇಂಪ್ರೂವ್ಮೆಂಟ್, ಬೆಟರ್ಮೆಂಟ್ ಅಥವಾ ಉತ್ತಮಗೊಳಿಸೋದು. ವೈಪಿಂಗ್ ಅಂತಂದ್ರೆ ನಿರ್ಮೂಲನೆಗೊಳಿಸೋದು, ಕ್ಲೀನಿಂಗ್ ಅಥವಾ ಎರೇಸ್ ಮಾಡೋದು. ಹೈಪೋಥೈರಾಯ್ಡಿಸಮ್ ಅಂತಂದ್ರೆ ಲೋ ಥೈರಾಯ್ಡ್ ಫಂಕ್ಷನ್, ಕಡಿಮೆ ಥೈರಾಯ್ಡ್ ಕಾರ್ಯಕ್ಷಮತೆ. ನಮ್ಮ ದೇಹದಲ್ಲಿ ಥೈರಾಯ್ಡ್ ಕಾರ್ಯಕ್ಷಮತೆ, ಥೈರಾಯ್ಡ್ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ, ಕಡಿಮೆ ಆಗಿದೆ ಅಂತಂದ್ರೆ ಅದಕ್ಕೆ ಹೈಪೋ ಅಂತ ಹೇಳ್ತಾರೆ. ಹೆಚ್ಚಾಗಿದೆ ಅಂತಂದ್ರೆ ಹೈಪರ್ ಅಂತ ಹೇಳ್ತಾರೆ. ಹೈಪೋ ಅಂತಂದ್ರೆ ಕಡಿಮೆ, ಹೈಪರ್ ಅಂತಂದ್ರೆ ಹೆಚ್ಚು. ಒನ್ ಆಫ್ ದಿ ಇನಿಷಿಯಲ್ ಹೀರೋಸ್, ಆರ್ಟಿಕಲ್ ನೋಡ್ತಾ ಇದ್ದೀವಿ ಈಗ. ಒನ್ ಆಫ್ ದಿ ಇನಿಷಿಯಲ್ ಹೀರೋಸ್ ಆಫ್ ವಾಟ್ ವಾಸ್ ಪಾಸಿಬಲಿ ದ ಮೋಸ್ಟ್ ಸಕ್ಸಸ್ಫುಲ್ ಅಂಡ್ ಬಿಗ್ಗೆಸ್ಟ್ ಪಬ್ಲಿಕ್ ಹೆಲ್ತ್ ಕ್ಯಾಂಪೇನ್ಸ್ ಇನ್ ದ ಕಂಟ್ರಿ ವಾಸ್ ಸಾಲ್ಟ್. ಮುಖ್ಯವಾಗಿ ಉಪ್ಪಿನಿಂದಾಗಿ ನಾವು ಹಲವಾರು ರೀತಿಯ ಪಬ್ಲಿಕ್ ಹೆಲ್ತ್ ಕ್ಯಾಂಪೇನ್ ಗಳನ್ನ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಭಾರತಕ್ಕೆ ಅದರಿಂದ ಬಹಳ ದೊಡ್ಡ ಮಟ್ಟದಲ್ಲಿ ಉಪಯೋಗ ಆಗಿದೆ. ಇಂಟ್ರೊಡ್ಯೂಸ್ಡ್ ಫೋರ್ಟಿಫೈಡ್ ವಿತ್ ಅಯೋಡಿನ್.
ಅಯೋಡಿನ್ ಯುಕ್ತ ಉಪ್ಪು ಅಂತ ನೀವು ಎಲ್ಲ ಕಡೆ ಕೇಳ್ತಾ ಇದ್ದೀರಲ್ವಾ? ಅಂತಂದ್ರೆ ಆ ಅಯೋಡಿನ್ ಯುಕ್ತ ಉಪ್ಪಿನಿಂದಾಗಿ ಭಾರತ ಎಷ್ಟೋ ಸಮಸ್ಯೆಗಳನ್ನ, ಮುಖ್ಯವಾಗಿ ಥೈರಾಯ್ಡ್‌ಗೆ ಸಂಬಂಧಿಸಿದ ಗಳಗಂಡ ರೋಗವನ್ನ ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗಿದೆ. In 1950s, it marshaled a public health amelioration. ಮಾರ್ಷಲ್ಡ್ ಅಂತಂದ್ರೆ ಏನು? ಆರ್ಗನೈಸ್ ಮಾಡಿರೋದು, ಕರೆಕ್ಟ್ ಆಗಿ ಸುವ್ಯವಸ್ಥೆಗೊಳಿಸಿರೋದು. ಅಮೆಲಿಯೋರೇಷನ್ ಅಂತಂದ್ರೇನು? ಇಂಪ್ರೂವ್ ಮಾಡಿರೋದು. ಇಟ್ ಇಂಪ್ರೂವ್ಡ್ ಲೀವ್ಸ್ ಆಫ್ ಪೀಪಲ್ ಅಕ್ರಾಸ್ ಜನರೇಷನ್. ಅದರಿಂದಾಗಿ ಬಹಳ ಎಷ್ಟೋ ಜನರೇಷನ್ ಪೀಪಲ್ಗೆ ಇದರಿಂದ ತುಂಬಾ ಹೆಲ್ಪ್ ಆಗಿದೆ. ನಿಯರ್ಲಿ ವೈಪಿಂಗ್ ಔಟ್ ಅಯೋಡಿನ್ ಡೆಫಿಷಿಯನ್ಸಿ ಇನ್ ಇಂಡಿಯಾ. ಹಾಗಾಗಿ ಭಾರತದಲ್ಲಿ ಅಯೋಡಿನ್ ಕೊರತೆ ಆಲ್ಮೋಸ್ಟ್ ವೈಪಿಂಗ್ ಅಂತಂದ್ರೆ ನಿರ್ಮೂಲನೆಗೊಳಿಸಲಿಕ್ಕೆ ಸಾಧ್ಯ ಆಗಿದೆ. ಎಕ್ಸೆಪ್ಟ್ ಇನ್ ಅ ಫ್ಯೂ ಹಾರ್ಡ್ ಟು ರೀಚ್ ರೀಜನ್ಸ್. ಕೆಲವು ದುರ್ಗಮ ಪ್ರದೇಶಗಳಿಗೆ ನಾವು ಇನ್ನೂ ಹೋಗ್ಲಿಕ್ಕೆ ಸಾಧ್ಯ ಆಗಿಲ್ಲ, ಅಲ್ಲಿ ಅಯೋಡಿನ್ ಕೊರತೆ ಇನ್ನು ಕಂಡು ಬರ್ತಾ ಇದೆ. ಅಂಡ್ ಇಟ್ಸ್ ವಾಸ್ಟ್ ಅರೇ ಆಫ್ ಅಟೆಂಡೆಂಟ್ ಪ್ರಾಬ್ಲಮ್ಸ್ ಇನ್ಕ್ಲೂಡಿಂಗ್ ದಿ ಸ್ಲೋಡ್ ಗ್ರೋತ್ ಆಫ್ ಚಿಲ್ಡ್ರನ್ ವಿತ್ ಹೈಪೋಥೈರಾಯ್ಡಿಸಮ್. ಹೈಪೋಥೈರಾಯ್ಡಿಸಮ್ ಅಂತಂದ್ರೆ ಏನು? ಕಡಿಮೆ ಇರೋದು. ಹೈಪರ್ ಅಂತಂದ್ರೆ ಅಯೋಡಿನ್ ಅಂಶ ಹೆಚ್ಚಿರೋದು. ನೌ ಇಟ್ ಸೀಮ್ಸ್ ಆಸ್ ಇಫ್ ಸಾಲ್ಟ್ಸ್ ಟೈಮ್ ಹ್ಯಾಸ್ ಕಮ್. ಇಷ್ಟು ದಿನ ಏನಾಗ್ತಾ ಇತ್ತು? ಹೈಪೋಥೈರಾಯ್ಡಿಸಮ್ ಇರ್ತು. ಆದ್ರೆ ಇನ್ ಮುಂದೆ ಸಾಲ್ಟಿನ ಒಂದು ಟೈಮ್ ಬಂದಿದೆ. ಅಂತಂದ್ರೆ ಸಾಲ್ಟ್ ನಲ್ಲಿ ಯಾವ್ಯಾವ ಅಂಶ ಹೆಚ್ಚಿರುತ್ತೆ, ಯಾವ ಕಡಿಮೆ ಇರುತ್ತೆ ಅನ್ನೋದನ್ನ ನೋಡ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ನೌ ಇಟ್ ಸೀಮ್ಸ್ ಆಸ್ ಸಾಲ್ಟ್ ಟೈಮ್ ಹ್ಯಾಸ್ ಕಮ್ ಒನ್ಸ್ ಅಗೇನ್ ಟು ಎಫೆಕ್ಟ್ ಮೇಜರ್ ಹೆಲ್ತ್ ಚೇಂಜಸ್ ಇನ್ ದಿ ಪಾಪ್ಯುಲೇಷನ್, ಇಂಪ್ರೂವಿಂಗ್ ದ ಹೆಲ್ತ್ ಆಫ್ ಇಂಡಿಯನ್ಸ್ ಆಲ್ ಓವರ್ ಅಗೇನ್. ಹಾಗಾಗಿ ಉಪ್ಪಿನ ಮೂಲಕ ನಮ್ಮ ದೇಶದ ಎಲ್ಲ ಜನರ ಆರೋಗ್ಯವನ್ನ ಇನ್ನಷ್ಟು ಉತ್ತಮಗೊಳಿಸುವ ಸಂದರ್ಭ ಈಗ ಬಂದಿದೆ. ಸೋಡಿಯಂ ಮತ್ತೆ ಪೊಟ್ಯಾಷಿಯಂ ಈ 2 ಅಂಶಗಳನ್ನ WHO ಹೇಳಿದೆಯಲ್ವಾ? ಹಾಗಾಗಿ ಉಪ್ಪಿನಲ್ಲಿರುವ ಆ 2 ಅಂಶಗಳಿಂದ ನಮ್ಮ ಆರೋಗ್ಯವನ್ನ ಸರಿಪಡಿಸಿಕೊಳ್ಳಬಹುದು. ಸೋಡಿಯಂ ಕಡಿಮೆ ಇರಬೇಕು, ಪೊಟ್ಯಾಷಿಯಂ ಅಂಶ ಸ್ವಲ್ಪ ಹೆಚ್ಚಿರಬೇಕು ಅಂತ WHO ಹೇಳೋದ್ರ ಬಗ್ಗೆ ಈ ಆರ್ಟಿಕಲ್ ಅನ್ನ ಕೊಟ್ಟಿದ್ದಾರೆ. ಹಲವಾರು ಅಂಶಗಳಿದೆ, ನಮಗೆ ಮುಖ್ಯವಾಗಿದೆ ನಾವು ಗಮನಿಸಿದ್ದೇವೆ. ಇವಿಷ್ಟು ಇವತ್ತಿನ ವೊಕ್ಯಾಬುಲರಿ. PYQ ನಿನ್ನೆ ನೋಡಿದ್ವಲ್ವಾ? Capital adequacy ratio is the amount that banks have to maintain in the form of their own funds to offset any loss that banks incur of account holders fail to repay dues. ಸೆಕೆಂಡ್ ಆಪ್ಷನ್ ಏನಿತ್ತು? CAR is decided by each individual bank. ಸರಿಯಾದ ಉತ್ತರ ಇದಕ್ಕೆ ಒಂದೇ ಸ್ಟೇಟ್ಮೆಂಟ್ ಮಾತ್ರ ಇದಕ್ಕೆ ಕರೆಕ್ಟ್ ಆದ ಉತ್ತರ. The reference to the governance of public sector banking in India, consider the following statements. Capital infusion into public sector banks by the government of India has steadily increased in the last decade. ಕಳೆದ ಒಂದು ದಶಕದಲ್ಲಿ ಕ್ಯಾಪಿಟಲ್ ಇನ್ಫ್ಯೂಷನ್, ಹೆಚ್ಚು ಹಣ ಇನ್ಫ್ಯೂಸ್ ಆಗಿರೋದು ಹೆಚ್ಚಿದೆ. ಗವರ್ಮೆಂಟ್ ಆಫ್ ಇಂಡಿಯಾ ಸ್ಟಡಿಲಿ ಇನ್ಕ್ರೀಸ್ಡ್, ನಿರಂತರವಾಗಿ ಏರ್ತಾ ಇದೆ ಅಂತ ಮೊದಲನೇ ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ಟು ಪುಟ್ ದಿ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಇನ್ ಆರ್ಡರ್, ದ ಮರ್ಜರ್ ಆಫ್ ಅಸೋಸಿಯೇಟ್ ಬ್ಯಾಂಕ್ಸ್ ವಿತ್ ದಿ ಪೇರೆಂಟ್ ಸ್ಟೇಟ್ ಬ್ಯಾಂಕ್ ಇಂಡಿಯಾ ಹ್ಯಾಸ್ ಬಿನ್ ಅಫೆಕ್ಟೆಡ್. ಅಂದ್ರೆ ಮುಖ್ಯವಾಗಿ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಅನ್ನ ಸರಿಯಾದ ರೀತಿಯಲ್ಲಿ ಆರ್ಡರ್ ಆಗಿಡ್ಲಿಕ್ಕೆ ಮರ್ಜರ್ ಆಫ್ ಅಸೋಸಿಯೇಟ್ ಬ್ಯಾಂಕ್ಸ್, ಬೇರೆ ಬೇರೆ ಅಸೋಸಿಯೇಟ್ ಬ್ಯಾಂಕ್ಗಳಿರುತ್ತಲ್ವ ಅದನ್ನ ಮರ್ಜ್ ಮಾಡೋದು. ದ ಪೇರೆಂಟ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಸ್ಟೇಟ್ ಬ್ಯಾಂಕ್ ಜೊತೆ ಅದನ್ನ ಮರ್ಜ್ ಮಾಡೋದು, ಅದರಿಂದ ಅಫೆಕ್ಟ್ ಆಗಿದೆ. ಹಾಗಾಗಿ 2 ಸ್ಟೇಟ್ಮೆಂಟ್ ಅಲ್ಲಿ ಯಾವ್ಯಾವ್ದು ಕರೆಕ್ಟ್ ಅಂತ ಕೇಳಿದ್ದಾರೆ. 1 only, 2 only, both 1 and 2, neither 1 nor 2. ಇದನ್ನ ಇನ್ನೊಂದ್ಸಾರಿ ಓದ್ಕೊಂಡು ಸರಿಯಾದ ಉತ್ತರವನ್ನ ಕಮೆಂಟ್ ಮಾಡಿ. ಉತ್ತರ ತಿಳಿದೇ ಇದ್ರೆ ತಿಳ್ಕೊಂಡು ಕಮೆಂಟ್ ಮಾಡಿ. ಇವಿಷ್ಟು ಇವತ್ತಿನ ಮುಖ್ಯಾಂಶಗಳು. ಇಷ್ಟೊತ್ತಿನ ತನಕ ಕೇಳಿದ ಎಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.